ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಾರ ಅಂದ್ರೆ 15ನೇ ತಾರೀಕು ಜುಲೈ 2024ರಿಂದ 21 ಜುಲೈ 2024 ವಾರ ಭವಿಷ್ಯ. ಈ ವಾರದಲ್ಲಿ 2 ಗ್ರಹಗಳು ರಾಶಿ ಪರಿವರ್ತನೆ, ರವಿ ಮತ್ತೆ ಬುಧ. ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆದ್ರೆ, ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರೆ. ಹಾಗಾದ್ರೆ ಈ 2 ಗ್ರಹಗಳು ನಿಮ್ಗೆ ಯಾವ ತರ ಫಲಾನುಫಲ ಕೊಡ್ತಾರೆ? ಮತ್ತೆ ಈ ವಾರದಲ್ಲಿ ಚಂದ್ರ ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನಗಳಲ್ಲಿ ಪೂಜೆ ಪಡಿಸ್ಬೇಕಾದ್ರೆ ಪುರೋಹಿತರಿಗೆ ನಿಮ್ಮ ಜನ್ಮ ನಕ್ಷತ್ರ, ನಿಮ್ಮ ಗೋತ್ರ, ನಿಮ್ಮ ಕುಲದೇವತೆ ಎಲ್ಲ ಹೇಳಿ ಪೂಜೆಯನ್ನು ಮಾಡಿಸ್ತೀರಿ. ಹಾಗಾದ್ರೆ ಈ ವಾರ ನಿಮ್ಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಕೆಲವರು ಹೇಳ್ತೀರ, ಗುರುಜಿನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಇನ್ನು ಕೆಲವರು ಹೇಳ್ತೀರಿ, ಗುರುಜಿ ಮುಖ ನೋಡಿ ಹೇಳ್ತೀರಾ, ಕೈ ಇಲ್ದಿರೋರ್ಗೆ ಯಾವ ತರ ಭವಿಷ್ಯ ಹೇಳ್ತೀರಾ ಅಂತ ಮಾತಾಡ್ತಾರೆ. ಅವಾಗ ಮುಖ ಸಾಮುದ್ರಿಕ ಶಾಸ್ತ್ರ, ಇದನ್ನ ಇಂಗ್ಲಿಷಲ್ಲಿ ಫೇಸ್ ರೀಡಿಂಗ್ ಅಂತಾರೆ. ಹಸ್ತ ಸಾಮುದ್ರಿಕ ಶಾಸ್ತ್ರನ ಪಾಮಿಸ್ಟ್ರಿ ಅಂತಾರೆ. ನಿಮಗೆ ತಿಳ್ಕೋಬೇಕು ಅಂದ್ರೆ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಪಾಮಿಸ್ಟ್ರಿ ಇನ್ ಕನ್ನಡ ಅಂತ. ನೀವು ಅದ್ರಲ್ಲಿ ಹೋದ್ರೆ ಬೇಕಾದಷ್ಟು ನಿಮ್ಮ ಕೈ ನೀವೇ ನೋಡ್ಕೊಂಡು ಎಷ್ಟೋ ವಿಷಯಗಳು ನೀವು ತಿಳ್ಕೋಬಹುದು. ಅದರಿಂದ ಅನೇಕ ವಿಚಾರಗಳನ್ನ ಆ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ. ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆನೂ ಆಸಕ್ತಿ ಇರೋರು ತಿಳ್ಕೊಳ್ಳಿ. ಇಲ್ಲ ತೋರಿಸ್ಬೇಕು ಅನ್ನೋಂಥವ್ರು ಬಂದು ಕನ್ಸಲ್ಟೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳಿಸ್ಬೋದು. ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಭವಿಷ್ಯವನ್ನ ನೀವು ತಿಳ್ಕೋಬಹುದು. ಹಾಗಾದ್ರೆ ಈಗ ನೋಡೋಣ ಗ್ರಹಗಳು ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥದ್ದು ಮೇಷರಾಶಿಯಿಂದ ಮೀನರಾಶಿವರೆಗೂ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ಜ್ಯೋತಿಷ ಅಂದ್ರೆ ನಾಲೆಜ್ ಆಫ್ ಲೈಟ್ ಅಂತ, ಬೆಳಕು, ವೇದಗಳಿಂದ ಬಂದಂತಹ ಶಾಸ್ತ್ರ ಇದು ಸತ್ಯ ಮತ್ತು ಮನುಷ್ಯನಿಗೆ ಬೆಳಕನ್ನ ಕೊಡೋದ್ರಿಂದ ಗಾಡ್ ಈಸ್ ಟ್ರೂತ್ ಅಂತೀವಿ. ಭಗವಂತ ಎಷ್ಟು ಸತ್ಯನೋ ಅಷ್ಟೇ ಈ ಶಾಸ್ತ್ರನೂ ಕೂಡ ಸತ್ಯ. ಅದರಿಂದ ಶಾಸ್ತ್ರ, ಜ್ಯೋತಿಷ ಶಾಸ್ತ್ರವನ್ನ ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ನೀವು ಶೇರ್ ಮಾಡೋದನ್ನ ಮರಿಬಾರ್ದು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ಈಗ ಈ ವಾರದಲ್ಲಿ ಬಹಳ ವಿಶೇಷವಾಗಿ 16 ಜುಲೈ 2024 ಮಂಗಳವಾರ ದಿವಸ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಉತ್ತರಾಯಣ ಮುಗಿತು, ಈಗ ಸೂರ್ಯ ದಕ್ಷಿಣಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ತರ್ಪಣ ಬಿಡುವಂಥವರು ಹಗಲು ಅಂದ್ರೆ 11 ಗಂಟೆ 10 ನಿಮಿಷ ಬೆಳಿಗ್ಗೆ ನೀವು ತರ್ಪಣವನ್ನು ಬಿಡ್ಬೋದು. ಶುಕ್ರವಾರ 19/7/2024 ಆಡಿ ಶುಕ್ರವಾರ ಅಂತೀವಿ, ಅಂದ್ರೆ ಆಷಾಢ ಶುಕ್ರವಾರ. 20/7/2024 ಶನಿವಾರ ಸತ್ಯನಾರಾಯಣ ಪೂಜೆ ಇದೆ. 21/7/2024 ಭಾನುವಾರ ಗುರು ಪೌರ್ಣಿಮೆ. ಯಾರ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಥವಾ ಈಗ ಗುರು ದಶೆ ನಡೀತಾ ಇರೋರು ಇರ್ಬೋದು, ಗುರು ಒಳ್ಳೆ ಪ್ರಭಾವ ಕೊಡ್ತಾ ಇದ್ದಾನ ಅಥವಾ ಗುರುಬಲ ಇದೆಯಾ ಇಲ್ವಾ, ಎಲ್ಲರೂ ಕೂಡ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಶುಭ ದಿನ 21 ಜುಲೈ 2024. ಎಲ್ಲರಿಗೂ ಕೂಡ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು. ಗುರುಗಳಿಗೆ ಗುರು ಸದ್ಗುರು ಶಿವ ಆಗಿದ್ದಾನೆ, ಅದಕ್ಕೆ ಶಿವನನ್ನು ನೆನಪು ಮಾಡ್ತೀನಿ. ಓಂ ನಮಃ ಶಿವಾಯ, ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ. ಯಾಕಂದ್ರೆ ನಿಜವಾದ ಸದ್ಗುರು ಶಿವ ಆಗಿದ್ದಾನೆ. ಹಾಗಾದ್ರೆ ಈಗ ನೋಡೋಣ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ.
ಮೇಷರಾಶಿಯವರಿಗೆ ಈ ವಾರದಲ್ಲಿ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ. ಈಗ ಸೂರ್ಯ ಅಂದ್ರೆ ನಿಮಗೆ ಪಂಚಮಾಧಿಪತಿ, ಚತುರ್ಥ ಭಾವದಲ್ಲಿ ಸಂಚಾರ ಅಂದ್ರೆ ಏನಾಗುತ್ತೆ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಮನೆಯಲ್ಲಿ ಕಲಹಗಳಾಗುವ ಸಾಧ್ಯತೆಗಳಿದೆ, ಮನೆಯಲ್ಲಿ ನೆಮ್ಮದಿ ಅನ್ನೋದು ಇಲ್ದಂಗಾಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಇರೋರು ಬಹಳ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಸೂರ್ಯ 16ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸೂರ್ಯ ಮೇಷ ರಾಶಿಯವರಿಗೆ 3ನೇ ಮನೆ, ಸೂರ್ಯ ಪಂಚಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸುಖ ಅನ್ನೋದು ಮರೀಚಿಕೆ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಆಗ್ಬೋದು. ಮನೆ ಬಾಡಿಗೆಗಳಿಗೆ ಯಾರು ಬರದೆ ತೊಂದರೆಗಳಾಗ್ಬೋದು. ಯಾರು ಬೋರ್ ಹಾಕ್ಸ್ಬೇಕಾಗುವಂಥವ್ರು ಈ ಸಮಯದಲ್ಲಿ ಹಾಕ್ಸ್ಬೇಡಿ. ನಿಮಗೆ ಸರಿಯಾಗಿ ಸಜೆಷನ್ ಕೊಡದೆ, ನಿಮಗೆ ನೀರು ಬರದೆ ಸಮಸ್ಯೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಒಳ್ಳೆ ಜಿಯಾಲಜಿಸ್ಟ್ನ ತೋರಿಸಿ ಬೋರ್ವೆಲ್ ಅನ್ನ ನಿಮ್ಮ ಜಮೀನುಗಳಲ್ಲಿ ನೀವು ಮಾಡಬೇಕಾಗುತ್ತೆ. ಆಮೇಲೆ ರೈತರುಗಳಿಗೆ, ಮೇಷರಾಶಿ ಜಾತಕರಿಗೆ, ರೈತರುಗಳಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬೆಳೆ ತೆಗೆಯಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಗಳು ಉಂಟಾಗ್ಬೋದು. ಇನ್ನ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಾಹನಗಳ ವಿಚಾರದಲ್ಲಿ ಏನಾದರೂ ತೊಂದರೆಗಳು ಕೂಡ ಕಂಡು ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಮೇಲೆ ಬುಧ ಕೂಡ ರಾಶಿ ಪರಿವರ್ತನೆ, 3ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಬುಧ ಆಗ್ತಾ ಇದ್ದಾನೆ. ಬುಧನು ಕೂಡ ಮೇಷರಾಶಿಯವರಿಗೆ ಈ ವಾರದಲ್ಲಿ ಶುಭ ಫಲ ಕೊಡಲ್ಲ. ಬಂಧುಗಳು ಶತ್ರುಗಳಾಗ್ಬೋದು. ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಅಪಮೃತ್ಯು ಭಯ ರೋಗ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ. ನಮಗೆ ಯಾವುದು ಋಣ ರೋಗ ದಾರಿದ್ರ ಅನ್ನೋದು ಬರಬಾರದು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಯಾಕೆಂದ್ರೆ ಋಣ ರೋಗಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ, ಅದು ಬುಧ ಗೋಚಾರದಲ್ಲಿ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು. ಇಲ್ಲ ಸಾಲಗಾರರ ಕಾಟ ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಮೇಷರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ, ಏನ್ ಪರಿಹಾರ ಮಾಡ್ಕೋಬೇಕು, ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಮೇಷರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ರುಚಿಕರವಾದಂತ ಆಹಾರ ಪಾನೀಯ, ಯಾಕೆಂದ್ರೆ ಆಹಾರನೇ ಬಹಳ ಮುಖ್ಯ. ಅನ್ನಹಿ ಪೂರ್ಣ ಬ್ರಹ್ಮ ಅಂತ ಕರಿತೀವಿ. ಯಾಕೆಂದ್ರೆ ನಮ್ಮ ಆಹಾರ ನಾವು ತಿನ್ನೋದ್ರಿಂದನೇ ನಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗೋದು. ರುಚಿಯಾಗಿ ಒಳ್ಳೆ ಆಹಾರ ತಿನ್ನಕ್ಕೂ ಯೋಗ ಬೇಕು. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಹಿರಿಯರಿಂದ ನಿಮಗೆ ಉತ್ತಮ ಹೆಸರು ನೀವು ಗಳಿಸ್ತೀರಿ ಮೇಷರಾಶಿ ಜಾತಕರು ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಮೇಷರಾಶಿಯವರಿಗೆ ವಾರದ ಕೊನೆಯ 5 ದಿವಸ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಅನಾರೋಗ್ಯ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗುತ್ತೆ. ನಾವು ಹೇಗೆ ಹಣ ಸಂಪಾದನೆ ಮಾಡ್ತೀವೋ ಹಾಗೆ ನಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ನೀವೆಲ್ಲ ಕೊರೋನಾ ಟೈಮಲ್ಲಿ ನಿಮ್ಗೆಲ್ಲ ಕೂಡ ಗೊತ್ತಿದೆ. ಹಣ ನಾವು ಎಷ್ಟೇ ಕೊಡ್ತೀವಿ ಅಂದ್ರೂ ಕೂಡ ಡಾಕ್ಟರ್ಗಳು ಶರೀರ ಬಾಡಿನೂ ಕೂಡ ಮುಟ್ಟದೇ ಇರುವಂತ ಪರಿಸ್ಥಿತಿ. ಯಾರಿಗೂ ಕೂಡ ನಾವು ಥ್ಯಾಂಕ್ಸ್ ಕೊಡಕ್ಕೂ ಆಗದೆ ಇರುವಂತದ್ದು. ಬರೀ ನಮಸ್ಕಾರ ಅನ್ನೋದನ್ನ ನಮ್ಮಲ್ಲಿ ಕಲ್ತಿರುವಂತಹ ನಮಸ್ಕಾರವನ್ನ ನಾವೆಲ್ಲ ರೂಢಿಸ್ಕೊಂಡ್ವಿ. ಆದ್ರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು ಅನ್ನುವಂಥ ವಿಚಾರ ನಿಮ್ಗೆ ಈ ವಾರದ ಕೊನೆಯ 5 ದಿವಸದಲ್ಲಿ ನೀವು ತಗೋಬೇಕು. ಆಮೇಲೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ನೀವು ವಿವಾಹಿತರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಆಗುತ್ತೆ. ಪುರುಷರಾಗಿದ್ರೆ, ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಆಗ್ಬೋದು. ಅನಾವಶ್ಯಕ ಖರ್ಚು ಉಂಟಾಗ್ಬೋದು. ಇನ್ನು ಕೆಲವರಿಗೆ ಗೌರವ ನಷ್ಟ ಆಗುವ ಸಾಧ್ಯತೆಗಳು. ಪ್ರಯಾಣಗಳನ್ನ ಮಾಡ್ಲೇಬೇಡಿ ಅಂತೇಳಿ ಮೇಷರಾಶಿ ಜಾತಕರಿಗೆ ತಿಳಿಸಲಾಗುತ್ತೆ. ಅಂದ್ರೆ ಮಾಡ್ಲೇಬೇಡಿ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ, ಹೋಗ್ಲೇಬೇಕು ಅಂದಾಗ ಹೋಗಿ. ಮತ್ತೆ ಪ್ರಯಾಣಗಳನ್ನ ನೀವು ಬೇಕಾದ್ರೆ ಮುಂದೂಡಬಹುದು. ಈ ವಾರದ ಕೊನೆಯ 5 ದಿವಸಗಳಲ್ಲಿ ಪ್ರಯಾಣ ಮಾಡದೇ ಇರೋದೇ ಒಳ್ಳೇದು ಮೇಷರಾಶಿ ಜಾತಕರು ಅನ್ನುವಂತಹ ವಿಚಾರ. ಹಾಗಾದ್ರೆ ಮೇಷರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದ್ರೆ, ಗುರುಗಳ ಗುರು ಸದ್ಗುರು ಯಾರು? ಶಿವ. ಅದಕ್ಕೆ
ಓಂ ಸದ್ಗುರುವೇ ನಮಃ ಅಂತೇಳಿ ಸದ್ಗುರು ಶಿವನನ್ನ ಪ್ರಾರ್ಥನೆ ಮಾಡ್ತಾ, ಇಲ್ಲಾದ ದಕ್ಷಿಣಾಮೂರ್ತಿಗಳನ್ನ ಪ್ರಾರ್ಥನೆ ಮಾಡ್ತಾ, ಈ ವಾರದಲ್ಲಿ ಗುರು ಪೌರ್ಣಿಮೆ ಕೂಡ ಇರೋದ್ರಿಂದ ಗುರುಗಳ ದರ್ಶನ ಮಾಡೋದ್ರಿಂದ ನಿಮಗೆ ಮೇಷರಾಶಿಯವರಿಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಪರಿಹಾರ ಕೂಡ ತಿಳಿಸಿದ್ದೀನಿ. ಮತ್ತೆ ಏನಾದ್ರು ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು ಅಂದ್ರೆ ಪರ್ಸನಲ್ ಆಗಿ ಜಾತಕ ತೋರಿಸ್ಬೇಕು. ಇದು ಗೋಚಾರ ಫಲ. ನಿಮ್ ಜಾತಕದಲ್ಲಿ ಏನ್ ದಶಾಭುಕ್ತಿ ಎಲ್ಲ ನಡೀತಾ ಇದೆ ಅದನುಸಾರ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 15ನೇ ತಾರೀಕು ಜುಲೈ 2024ರಿಂದ 21 ಜುಲೈ 2024ರವರೆಗೂ ವೃಷಭ ರಾಶಿ ಭವಿಷ್ಯ. ಹಾಗಾದ್ರೆ ವೃಷಭ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈಗ ವೃಷಭ ರಾಶಿಯಲ್ಲಿ ಕುಜ ಗುರು ಜನ್ಮ ರಾಶಿಯಲ್ಲೇ ಸಂಚಾರ. ಈಗ ಗೋಚಾರದಲ್ಲಿ ಸೂರ್ಯ ನಿಮಗೆ ಚತುರ್ಥಾಧಿಪತಿ 3ಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಅದಕ್ಕೆ ವೃಷಭ ರಾಶಿಯವರಿಗೆ ಯಾರ್ಯಾರು ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಇದ್ದೀರಿ ಸಕ್ಸಸ್ ಆಗ್ತೀರಿ. ಅಂದ್ರೆ ಕಮ್ಯುನಿಕೇಶನ್ ಫೀಲ್ಡ್ ಅಂದಾಗ ಕೊರಿಯರ್ ಆಗಿರ್ಬೋದು, ಮೊಬೈಲ್ ಇಂಡಸ್ಟ್ರಿಗಳಲ್ಲಿ ಇರ್ಬೋದು, ಟೆಲಿಫೋನ್ ಇರ್ಬೋದು, ಇನ್ನ ಕೆಲವರು ಸಾರಿಗೆಗಳನ್ನ ನಡೆಸ್ತೀರಿ. ಓಲಾ, ಊಬರು ಅಥವಾ ಕಾರ್ಗಳು ಬುಕ್ಕಿಂಗ್ ಮಾಡೋದು, ಟ್ಯಾಕ್ಸಿಗಳು, ಬಸ್ಸು, ಲಾರಿ, ಈ ಥರವ್ರಿಗೆಲ್ಲ ವೃಷಭ ರಾಶಿಯವರಿಗೆ ಒಳ್ಳೆ ಧೈರ್ಯ ಹೆಚ್ಚಾಗುತ್ತೆ, ಧನಲಾಭ ಆಗುತ್ತೆ, ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ನಿಮ್ಮ ಚಿಕ್ಕ ಸಹೋದರಿ ನಿಮಗೇನಾದ್ರೂ ಇದ್ರೆ ಅವರಿಂದ ನಿಮಗೆ ಸಹಾಯ ಕೂಡ ಆಗುತ್ತೆ. ವೃಷಭ ರಾಶಿ ಜಾತಕರಿಗೆ ಸೂರ್ಯ ನಿಮಗೆ ಚತುರ್ಥಾಧಿಪತಿ 3ಯ ಭಾವದಲ್ಲಿ ಈ ವಾರದಲ್ಲಿ ಸಂಚಾರ ಆಗೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗುತ್ತೆ ಅಲ್ವಾ. ಎಲ್ಲಿ ಧೈರ್ಯ ಇಲ್ಲ ಅಲ್ಲಿ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಅಪ್ರಾಪ್ತ್ಯಂ ನೇಹಸ್ತಿ ಧೀರಸ್ಯ ವ್ಯವಸಾಯನಃ. ಧೈರ್ಯ ಇಲ್ಲದೆ ಇರೋರು, ಕಷ್ಟಪಟ್ಟು ದುಡಿದೇ ಇರೋರಿಗೆ ಏನೂ ಆಗಲ್ಲ. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯ ಹೆಚ್ಚಾಗುತ್ತೆ, ಕೀರ್ತಿ ಹೆಚ್ಚಾಗುತ್ತೆ, ಜಯ ಅನ್ನೋದು ನಿಮಗೆ ಈ ವಾರದಲ್ಲಿ ಸೂರ್ಯನಿಂದ ಪ್ರಾಪ್ತಿಯಾಗುತ್ತೆ. ಸೂರ್ಯ ಚತುರ್ಥಾಧಿಪತಿಯಾಗಿ 3ಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೋಚಾರದಲ್ಲಿ ಸೂರ್ಯ ಶುಭ ಫಲಗಳನ್ನ ಕೊಡ್ತಾನೆ. ಧನಾಧಿಪತಿ ಬುಧ, ಪಂಚಮಾಧಿಪತಿ ಬುಧ ಸಿಂಹ ರಾಶಿಗೆ ಅಂದ್ರೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 19 ಜುಲೈ 2024 ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ. ಕೆಲವರೆಲ್ಲ ಹೇಳ್ತಾರೆ ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ದುಡ್ಡಿದ್ರೆ ಎಲ್ಲಾ ಸುಖ ಪ್ರಾಪ್ತಿ ಅಂತಾರೆ. ಆದ್ರೆ ಅದು ನಿಜಾನ ಅಂತ ನೀವು ಯೋಚನೆ ಮಾಡ್ಬೇಕು. ಕೆಲವರ ಹತ್ರ ದುಡ್ಡಿರುತ್ತೆ ಆದ್ರೂ ಒಳ್ಳೆ ತಿನ್ನಕ್ಕಾಗಲ್ಲ, ಸುಖ ಅನುಭವಿಸಕ್ಕಾಗಲ್ಲ. ಆದ್ರೆ ಬುಧ ಈ ವಾರ ಧನಾಧಿಪತಿಯಾಗಿ 4ಥ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಧನದಿಂದ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ. ನೀವು ಕೆಲವು ಟೈಮಲ್ಲಿ ಫ್ಯಾಮಿಲಿಯವರು ಕಚ್ಚೋರು ಚುಚ್ಚೋರು ಇಲ್ಲದೆ ಇದ್ರೆ ಕುಟುಂಬದವರಿಂದಲೂ ಕೂಡ ನಿಮಗೆ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ಪಂಚಮಾಧಿಪತಿ 4ಥ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಮಕ್ಕಳಿಂದ ನಿಮಗೆ ಸುಖ. ನೀವು ಯಾರನ್ನ ಪ್ರೀತಿಸ್ತೀರಿ ಆ ಪ್ರಿಯತಮೆಯಿಂದ ನಿಮಗೆ ಸುಖ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮಕ್ಕಳು ಒಂದೊಂದ್ಸಲ ನಮಗೆ ಒಳ್ಳೆ ಮಕ್ಕಳಿದ್ದಾಗ ಅವರಿಂದ ಖಂಡಿತವಾಗ್ಲೂ ನಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಬುದ್ಧಿ, ಯಾಕಂದ್ರೆ ವಿದ್ಯೆ ಬೇರೆ ಬುದ್ಧಿ ಬೇರೆ. ಎಲ್ಲಾ ವಿದ್ಯಾವಂತರು ಕೂಡ ಬುದ್ಧಿವಂತರು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಪಾಂಡಿತ್ಯ, ಕೆಲವರು ತುಂಬಾ ಪಾಂಡಿತ್ಯ ಇರುತ್ತೆ. ನಿಮ್ಮಲ್ಲಿರುವಂತಹ ಪಾಂಡಿತ್ಯ ಬುದ್ಧಿಯಿಂದ ನಿಮಗೆ ಸುಖ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಪೂರ್ವ ಪುಣ್ಯ ಸ್ಥಾನ ಆಕ್ಟಿವೇಟ್ ಆಗೋದ್ರಿಂದ ನೀವು ಯಾರು ಕುಲದೇವತೆ, ನಿಮ್ಮ ಇಷ್ಟ ದೇವತೆ, ನೀವು ಯಾವ ದೇವರನ್ನ ಆರಾಧನೆ ಮಾಡ್ತಾ ಇದ್ರಿ ಆ ದೇವರ ಅನುಗ್ರಹ ಈ ವಾರದಲ್ಲಿ ನಿಮಗೆ ಪ್ರಾಪ್ತಿಯಾಗಿ ನಿಮಗೆ ಸುಖ ಸಂತೋಷ ಅನ್ನೋದು ಉಕ್ಕುತ್ತೆ ಮನೆಯಲ್ಲಿ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ,
ಎಷ್ಟು ದಿನ ಅಶುಭ ವೃಷಭ ರಾಶಿಯವರಿಗೆ ಅಂದಾಗ ವಾರದ ಮೊದಲು 4 ದಿನ ಸೂಪರ್ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಉಲ್ಲಾಸವಾಗಿರ್ತೀರಿ. ಗೃಹದಲ್ಲಿ ಶಾಂತಿ. ನೀವು ಎಲ್ಲಿ ಆಸೆ ಪಡ್ತೀರೋ ಅಂತಹ ಸ್ಥಳಗಳಿಗೆ ವರ್ಗಾವಣೆ ಆಗುವಂಥದ್ದು. ಟ್ರಾನ್ಸ್ಫರ್, ಗೌರವ ಮತ್ತು ಸನ್ಮಾನಗಳು ದೊರೆಯುತ್ತೆ. ಟ್ರಾನ್ಸ್ಫರ್ ಆಗೋಕೆ ತುಂಬಾ ಪ್ರಯತ್ನ ಮಾಡ್ತೀರಿ. ಒಳ್ಳೊಳ್ಳೆ ಮಿನಿಸ್ಟರ್ ಲೆವೆಲ್ ಎಲ್ಲ ಪ್ರಯತ್ನ ಮಾಡ್ತೀರಿ. ಆಗುತ್ತಾ ಗುರುಜಿ ಅಂದ್ರೆ ಖಂಡಿತ ಆಗುತ್ತೆ. ಈ ವಾರದ ಮೊದಲು 4 ದಿನದಲ್ಲಿ ಒಳ್ಳೇದಾಗತ್ತೆ. ಇನ್ನು ವಾರದ ಕೊನೆ 3 ದಿನ ಸೋಮ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ವಾದ ವಿವಾದಗಳಿಗೆ ಸೇರ್ಕೋಬೇಡಿ. ನೀವು ಹೇಳ್ತಿರೋದು ಕರೆಕ್ಟೇ ಆಗಿದ್ರು ಕೂಡ ಬೇರೆಯವ್ರಿಗೆ ಅದು ಕರೆಕ್ಟ್ ಅನ್ನಿಸ್ತಾ ಇರ್ಬೋದು. ಅವಾಗ ಏನಾಗುತ್ತೆ, ವಿವಾದಗಳಾದಾಗ ವ್ಯಾಜ್ಯಗಳಾಗ್ಬೋದು. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ ಆಗ್ಬೋದು. ನೀವು ಪುರುಷ ಜಾತಕರಾಗಿದ್ರೆ, ನೀವು ಸ್ತ್ರೀ ಜಾತಕರಾಗಿದ್ರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಉಂಟಾಗುತ್ತೆ. ಪೈಲ್ಸ್ ರೋಗ ಇರೋರು ಎಚ್ಚರ. ಕೋಪ ಮಾಡ್ಕೋಬೇಡಿ. ಕೋಪ ನಮಗೆ ಒಳ್ಳೇದು ಅಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿ 2 ಗುಣ ಇರುತ್ತೆ. ಒಂದು ಕೋಪ, ಇನ್ನೊಂದು ಪ್ರೀತಿ. ಕೋಪ ಯಾವಾಗ ಹೆಚ್ಚಾಗುತ್ತೆ ಅವಾಗ ಪ್ರೀತಿ ಅನ್ನೋದು ನಾಶ ಆಗುತ್ತೆ. ನಾನು ಅಂತ ಅಹಂಕಾರ ಹೆಚ್ಚಾದ್ರೆ ವಿನಯ ಅನ್ನೋದು ನಾಶ ಆಗುತ್ತೆ. ಕೋಪ ಬೇಡ. ಕೋಪದಿಂದ ಏನಾಗುತ್ತೆ, ಕಲಹಗಳಾಗುವ ಸಾಧ್ಯತೆಗಳಿದೆ. ವೃಷಭ ರಾಶಿ ಜಾತಕರು ಎಚ್ಚರ. ಹಾಗಾದ್ರೆ ವೃಷಭ ರಾಶಿಯವರು ಕಾಲರ ಕಾಲ, ಮಹಾಕಾಲನನ್ನ, ಭಗವಂತ ಶಿವನನ್ನ ಕಾಲರ ಕಾಲ ಅಂತೀವಿ. ಅದಕ್ಕೆ ಓಂ ಕಾಲ ಕಾಲೈ ನಮಃ ಅಂತೇಳಿ ಶಿವನ ನೆನಪು ಮಾಡಿ. ಈ ಗುರು ಪೌರ್ಣಿಮೆ ಕೂಡ ಇರೋದ್ರಿಂದ ಗುರುಗಳ ದರ್ಶನ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ ವೃಷಭ ರಾಶಿ ಜಾತಕರಿಗೆ. ಪರಿಹಾರ ಕೂಡ ತಿಳಿಸಿದ್ದೀನಿ. ಇನ್ನ ರಾಶಿ ಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮಿಥುನ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 15ನೇ ತಾರೀಕು ಜುಲೈ 2024ರಿಂದ 21 ಜುಲೈ 2024 ಮಿಥುನ ರಾಶಿ ಭವಿಷ್ಯ. ನಿಮ್ಮ ರಾಶ್ಯಾಧಿಪತಿ ಬುಧ ರಾಶಿ ಪರಿವರ್ತನೆ. ಬುಧ ಮಿಥುನ ರಾಶಿಗೆ ಅಧಿಪತಿ 3ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 19/7/2024 ರಾಶಿ ಪರಿವರ್ತನೆ. ಪಂಚಮಾಧಿಪತಿ ತೃತೀಯಾಧಿಪತಿಯಾದಂತಹ ಸೂರ್ಯ ದ್ವಿತೀಯ ಭಾವದಲ್ಲಿ ಸಂಚಾರ 16 ಜುಲೈ 2024. ಸೂರ್ಯ ದ್ವಿತೀಯ ಭಾವದಲ್ಲಿ ಗೋಚಾರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮುಖ ಕಡಿಮೆ ಆಗ್ಬೋದು, ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗ್ಬೋದು. ಜಾಗ್ರತೆ. ಹೇರ್ ಫಾಲ್ ಅಂತೀವಿ. ಮುಖ ಏನಾದ್ರೂ ಒಂದು ಗುಳ್ಳೆಗಳು, ಪಿಂಪಲ್ಲು, ಕಡಿಮೆ ಆಗುವಂಥದ್ದು. ಮೂಗು, ಹಲ್ಲು, ಬಾಯಿ ಏನಾದ್ರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿದೆ. ಇಲ್ಲ ಪಂಚ ಇಂದ್ರಿಯಗಳು ಅಂದ್ರೆ ENT ಡಾಕ್ಟರ್ಗಳ ಹತ್ರ ನೀವು ಕನ್ಸಲ್ಟ್ ಮಾಡುವಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗ್ಬೋದು. ಇಯರ್, ನೋಸ್ ಮತ್ತೆ ಟಂಗ್ ಅಂತೀವಿ. 2ನೇ ಭಾವ. ಅದಕ್ಕೆ ಸೂರ್ಯ 2ನೇ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಮಾತಾಡುವಂಥದ್ದು ತುಂಬಾ ಕಮಾಂಡಿಂಗ್ ಆಗಿರುತ್ತೆ. ಇಗೋ ಅನ್ಸುತ್ತೆ. ಬೇರೆ ಜನಗಳಿಗೆ ಮಾತಾಡೋದು ಅಹಂಕಾರದಿಂದ ಮಾತಾಡ್ತಿದ್ದಾನೆ ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಒಂದ್ಸಲ ಮಾತಾಡಿದ್ಮೇಲೆ ಮತ್ತೆ ಮಾತನ್ನ ವಾಪಸ್ ತಗೊಳಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ರಾಶ್ಯಾಧಿಪತಿ ಬುಧ 3ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಒಡ ಹುಟ್ಟಿದವರ ಜೊತೆಗೆ ಕಲಹಗಳಾಗ್ಬೋದು. ಕಮ್ಯುನಿಕೇಶನ್ ನಲ್ಲಿ ವ್ಯತ್ಯಾಸ ಆಗ್ಬೋದು. 3ನೇ ಮನೆ ಅಧಿಪತಿ ಬುಧ ಭಾಗ್ಯಸ್ಥಾನವನ್ನ ಅಂದ್ರೆ ಶನಿದೇವರು ಭಾಗ್ಯಸ್ಥಾನದಲ್ಲಿದ್ದಾನೆ ನೋಡ್ತಾ ಇರೋದ್ರಿಂದ ನೀವು ಅದೃಷ್ಟ ಮಾಡ್ಕೋಬೇಕು, ಭಾಗ್ಯ ಮಾಡ್ಕೋಬೇಕು ಅಂತ ಪ್ರಯತ್ನಗಳು ಮಾಡ್ತೀರಿ. ಅದು ನಿಧಾನ ಆಗುತ್ತೆ, ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಎಲ್ಲರಿಗೂ ಕೂಡ ನಾವು ಜೀವನದಲ್ಲಿ ಹುಟ್ಟಿದೀವಿ ಅಂದ್ರೆ ನಾನು ಅದೃಷ್ಟವಂತನಾಗ್ಬೇಕು ಅಥವಾ ನಾನು ಅದೃಷ್ಟವಂತಳಾಗ್ಬೇಕು ಅಂತ ಎಫರ್ಟ್ ಅನ್ನ ಹಾಕ್ತಾನೇ ಇರ್ತೀರಿ. ಹೌದಾ ಅಲ್ವಾ? ಅದಕ್ಕೆ ಈಗ ಮಿಥುನ ರಾಶಿಯವರಿಗೆ
ಬುಧ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಎಫರ್ಟ್ ಹಾಕ್ತೀರಿ, ನೀವು ಆಗ್ಬೇಕು ಅಂತ. ಆದ್ರೆ ಶನಿ ದೃಷ್ಟಿ ಬುಧನ ಮೇಲೆ ಇರೋದ್ರಿಂದ ಬುದ್ಧಿ ಸರಿಯಾಗಿ ಒಂದೊಂದ್ಸಲ ಕೆಲಸ ಮಾಡಲ್ಲ, ಅಥವಾ ನಿಧಾನ ಆಗ್ಬೋದು. ನೀವೇನ್ ಅನ್ಕೊಂತಿರೋದು ಸರಿಯಾಗಿ ನಿಮ್ಗೆ ತೋಚದೆ ಕೂಡ ಇರ್ಬೋದು ಅನ್ನೋಂಥ ವಿಚಾರ. ಎರಡನೇ ಮನೆ ಸೂರ್ಯ, ಎರಡನೇ ಮನೆ ಎಂದಾಗ ಮಾತು, ಮೂರನೇ ಮನೆ ಎಂದಾಗ ಕಮ್ಯುನಿಕೇಶನ್. ಭಾವಾತ್ ಭಾವ ಅಂತ ತಗೊಂಡಾಗ ಎರಡನೇ ಮನೆಗೆ ಮೂರನೇ ಮನೆ ಭಾವಾತ್ ಭಾವ ಆಗೋದ್ರಿಂದ ನೀವು ಮಾತಾಡುವಂತಹ ಮಾತು, ಕಮ್ಯುನಿಕೇಶನ್ ಕ್ಲಿಯಾರಿಟಿ ಇರಲ್ಲ. ಯಾರ್ಯಾರು ಟಿವಿಗಳಲ್ಲಿ ಆಂಕರ್ಗಳಾಗಿರ್ತೀರಿ, ಬಹಳ ಜಾಗ್ರತೆಯನ್ನ ವಹಿಸಿ ಮಾತಾಡಬೇಕು. ಪೊಲಿಟಿಷಿಯನ್ಸು ಅಷ್ಟೇ, ರಾಜಕಾರಣಿಗಳು ಕೂಡ ಏನೋ ಮೀಡಿಯಾ ಇದೆ ಅಂತೇಳಿ ಏನಂದ್ರೆ ಅದೇ ಮಾತಾಡಿದ್ರೆ ನಿಮ್ಮ ಘನತೆ ಗೌರವಗಳು ಕಡಿಮೆ ಆಗುತ್ತೆ. ಭಾಷಣಗಾರರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಆಮೇಲೆ ಲ್ಯಾಂಗ್ವೇಜ್ಗಳನ್ನ ಕಲಿಯೋಕ್ಕೆ ಪ್ರಯತ್ನ ಪಡ್ತಿರ್ತೀರಿ. ಆ ಲ್ಯಾಂಗ್ವೇಜ್ಗಳನ್ನ ಸರಿಯಾಗಿ ನೀವು ಕಲ್ತ್ಕೋಬೇಕು. ಇಲ್ಲಾಂದ್ರೆ ನೀವು ಮಾತಾಡುವಂತ ಮಾತು ಇಂದ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಕ್ಕಳಿದ್ರೆ ನಿಮಗೆ ವಿವಾಹ ಆಗಿ ಮಕ್ಕಳಿದ್ರೆ ಮಕ್ಕಳಿಗೆ ಅನಾರೋಗ್ಯ, ಆಗಾಗ ಅಪಮಾನ ಆಗ್ಬೋದು, ಒಂದೊಂದ್ಸಲ ಅವಮಾನ ಪಡುವಂತ ಪರಿಸ್ಥಿತಿ ಬರ್ಬೋದು. ಮಾನಸಿಕವಾಗಿ ನಿಮ್ಮ ಪರಿಸ್ಥಿತಿ ಹೆಂಗಿರುತ್ತೆ, ಅಸಮತೋಲನವಾಗಿರುತ್ತೆ. ಎಚ್ಚರ ಸೋಮವಾರ ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹೇಗಿದೆ ಅಂದ್ರೆ ಒಳ್ಳೆ ಟೈಮ್ ಚೆನ್ನಾಗಿದೆ. ವಾರದ ಕೊನೆ 5 ದಿವಸ ಸೋಮವಾರ ಮಂಗಳವಾರ ಒಂದು ಟೈಮ್ ಚೆನ್ನಾಗಿಲ್ಲ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿದೆ. ಶತ್ರುಗಳನ್ನ ಸೋಲಿಸ್ತೀರಿ. ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತೆ. ವಿವಾಹ ಯೋಗ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಇಬ್ಬರ ಜಾತಕಗಳನ್ನ ತೋರಿಸ್ಬೇಕು. ಯಾಕಂದ್ರೆ ಈ ಕಾಲದಲ್ಲಿ ಇಬ್ರು ಕೂಡ ಅರ್ನ್ ಮಾಡೋದ್ರಿಂದ ವಧು ಮತ್ತು ವರ, ವಧು ನಿಮ್ ಜೊತೆಗೆ ಹೊಂದ್ಕಂತಾರ ಇಲ್ವಾ ಅನ್ನೋದು ಬಹಳ ಮುಖ್ಯ. ನಿಮ್ಮ ತಂದೆ ತಾಯಿ ಜೊತೆಗೆ ಹೊಂದ್ಕಂತಾರ ಇಲ್ವಾ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಇಬ್ಬರ ಜಾತಕವನ್ನ ತೋರಿಸ್ಬೇಕು. ವರನಿಗೆ ಆಯುಷ್ಯ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಆರೋಗ್ಯನೇ ಇರಲ್ಲ ವಿವಾಹ ಆದ್ಮೇಲೆ ಅದೇನ್ ಪ್ರಯೋಜನ? ಮಕ್ಕಳೇ ಆಗಲ್ಲ ಅಂದ್ರೆ ಏನ್ ಪ್ರಯೋಜನ? ಅದಕ್ಕೆ ಇಬ್ಬರ ಜಾತಕವನ್ನು ತೋರಿಸಿದ್ರೆ ಪರಿಹಾರವನ್ನ ಹೇಳ್ಬೋದು. ಅನೇಕ ಕಡೆಯಿಂದ ಧನ ಲಾಭ ಆಗುತ್ತೆ. ವಾಣಿಜ್ಯ ವ್ಯಾಪಾರದಿಂದ ಕೂಡ ಲಾಭವನ್ನ ಪಡಿತೀರಿ. ಮಿಥುನ ರಾಶಿ ಜಾತಕರು ವಾರದ ಕೊನೆ 5 ದಿವಸ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿದೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದ್ರೆ ಮಿಥುನ ರಾಶಿಯವರು ಏನ್ ಮಾಡ್ಬೇಕು? ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಹಸುವಿನ ಹಾಲಿನಿಂದ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಗುರು ಪೌರ್ಣಿಮೆ ದಿನ ಗುರುಗಳ ದರ್ಶನವನ್ನ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 15ನೇ ತಾರೀಕು ಜುಲೈ 2024ರಿಂದ 21 ಜುಲೈ 2024 ಕರ್ಕಾಟಕ ರಾಶಿ ಭವಿಷ್ಯ. ಈಗ ಕರ್ಕಾಟಕ ರಾಶಿಗೆ ಸೂರ್ಯನ ಸಂಚಾರ ಆಗುತ್ತೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 16ನೇ ತಾರೀಕು ಜುಲೈ 2024, 19ನೇ ತಾರೀಕು ಜುಲೈ 2024 ಕರ್ಕಾಟಕ ರಾಶಿಯಲ್ಲಿರುವಂತಹ ಬುಧ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಹಾಗಾದ್ರೆ ನಿಮ್ಗೆ ಯಾವ ರೀತಿ ಫಲಾನುಫಲ ಸಿಗ್ಬೋದು ಕರ್ಕಾಟಕ ರಾಶಿಯವರಿಗೆ ಅನ್ನೋಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಬಂದಾಗ ಆರೋಗ್ಯ ಸಮಸ್ಯೆಗಳನ್ನ ಕರ್ಕಾಟಕ ರಾಶಿಯವರು ಎದುರಿಸಬೇಕಾಗುವಂತ ಪರಿಸ್ಥಿತಿ. ಕೂದಲು ಉದುರ್ಬೋದು, ಮುಖದಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಗ್ಬೋದು, ನಿಮ್ಮ ಅಪಿಯರೆನ್ಸ್ ಡಿಫ್ರೆನ್ಸ್ ಆಗಿ ಕಾಣುತ್ತೆ. ಏನೋ ಒಂಥರ ವೀಕು, ಏನೋ ಆರೋಗ್ಯ ಸಮಸ್ಯೆ ಅನ್ನುವಂಥ ನಿಮ್ಮ ಅಪಿಯರೆನ್ಸು ಕಾಣುತ್ತೆ. ಆದರೆ ಒಳಗಡೆ ಸ್ವಲ್ಪ ಇಗೋಯಿಸ್ಟಿಕ್ ನೇಚರು ನಿಮಗೆ ಹೆಚ್ಚಾಗುತ್ತೆ. ಬುಧ ನಿಮ್ಮ ರಾಶಿಯಿಂದ ಸಿಂಹ ರಾಶಿಗೆ ಹೋಗೋದ್ರಿಂದ ಒಳ್ಳೆ ಫಲ ಕೊಟ್ಬಿಡ್ತಾನೆ. ಬುಧ ನಿಮಗೆ 3ನೇ ಮನೆ ಅಧಿಪತಿ, ವ್ಯಯಾಧಿಪತಿ. ಕರ್ಕಾಟಕ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ
ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರ ಜೊತೆಗೆ ನೀವೇನೋ ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಧನ ಲಾಭ ಆಗುತ್ತೆ. ನೀವು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಧನ ಲಾಭ ಆಗುತ್ತೆ. ಪೋಸ್ಟ್ ಆಫೀಸ್ ಇಂದ ಹಿಡಿದು ಕೊರಿಯರ್ ಇಂದ ಹಿಡಿದು ಯಾವುದೇ ಟೆಲಿಫೋನಿಕ್ ಕಂಪನಿಗಳಿಂದ ಹಿಡಿದು ಯಾವುದೇ ಒಂದು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಕಾಲ್ ಸೆಂಟರ್ಗಳಲ್ಲಿ ನೀವು ಕೆಲಸ ಮಾಡ್ತಾ ಇರ್ಬೋದು, ನಿಮಗೆ ಅನುಕೂಲ ಧನ ಲಾಭ ಅನ್ನೋದನ್ನ ಬುಧ ಕೊಡ್ತಾನೆ. ಆ ಬಂದಂತಹ ಧನವನ್ನ ವ್ಯಯಾಧಿಪತಿ ಕೂಡ ಆಗಿರೋದ್ರಿಂದ ಡೊನೇಷನ್ ಖರ್ಚು ಕೂಡ ಮಾಡಿಸುವ ಸಾಧ್ಯತೆ ಇದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮಾನಸಿಕ ಹಿಂಸೆ ಜಾಸ್ತಿ, 4 ದಿನ ಟೈಮ್ ಚೆನ್ನಾಗಿರಲ್ಲ, ನಿದ್ರಾಭಂಗ, ಯಾರಾದರೂ ಫೋನ್ ಎದ್ರ ಜೊತೆಗೆ ಇಟ್ಕೊಂಡು ಮಲಗಿದಾಗ ಯಾರಾದ್ರೂ ಏನೋ ಒಂದು ವಿಷಯ ಹೇಳಿದಾಗ ಏನಾಗುತ್ತೆ, ನಿದ್ದೆ ಹೊರಟೋಗುತ್ತೆ, ಎದೆಯಲ್ಲಿ ತೊಂದರೆ ಆಗ್ಬೋದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ವಾಹನಗಳಿಂದ ನಿಮಗೆ ತೊಂದರೆಗಳಾಗುವ ಸಾಧ್ಯತೆ ಇದೆ, ಅಜೀರ್ಣ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಬಾರ್ದು, ಫ್ರಿಡ್ಜ್ ಅಲ್ಲಿರುವಂತ ಆಹಾರ ತಿನ್ಬಾರ್ದು. ಶುದ್ಧವಾಗಿ ಅವತ್ತಿನ ಆಹಾರ ಅವತ್ತೇ ಆಹಾರವನ್ನ ಬೇಯಿಸಿ ಆಹಾರವನ್ನ ತಿನ್ಬೇಕು ಮತ್ತು ಸ್ಥಳೀಯ ಆಹಾರವನ್ನ ತಿನ್ಬೇಕು. ಕೆಲವರೆಲ್ಲ ಏನ್ ಮಾಡ್ತೀರಿ, ಇಟಾಲಿಯನ್ ಫುಡ್ ಅನ್ನೋದು, ಮಲೇಷ್ಯಾ ಫುಡ್ ಅನ್ನೋದು. ನೀವು ಮಲೇಷ್ಯಾದಲ್ಲಿದ್ರೆ ಮಲೇಷ್ಯಾ ಊಟ ಮಾಡಿ, ಇಟಲಿಯಲ್ಲಿದ್ರೆ ಯಾವತ್ತೋ ಒಂದಿನ ತಿಂದ್ರೆ ಪರವಾಗಿಲ್ಲ. ಭಾರತ ದೇಶದಲ್ಲಿರೋದು ಯಾವುದೋ ಒಂದು ಆಹಾರ ತಿಂದಾಗ ಏನಾಗುತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ, ಎಚ್ಚರ. ಇನ್ನು ವಾರದ ಕೊನೆ ದಿನಗಳು, ಫಸ್ಟು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿಲ್ಲ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಟೈಮ್ ಚೆನ್ನಾಗಿದೆ. ಗೃಹದಲ್ಲಿ ಶಾಂತಿ, ಹೊಸ ಸ್ನೇಹ ಸಿಗುವಂಥದ್ದು, ಶಾಂತಿಯುತವಾದಂತಹ ಗೃಹ ಜೀವನವನ್ನ ಕರ್ಕಾಟಕ ರಾಶಿಯವರು ನಡೆಸ್ತೀರಿ. ಈಗ ಕರ್ಕಾಟಕ ರಾಶಿಯವರು ರುದ್ರ ರೂಪದಲ್ಲಿ ಶಿವ ರುದ್ರ ತಾಂಡವನಾಡ್ತಾನೆ, ನಟರಾಜ. ಅದಕ್ಕೆ ಶಿವನನ್ನ ನೀವು ಓಂ ರುದ್ರಾಯ ನಮಃ ಅಂತೇಳಿ ಶಿವನ ಅಭಿಷೇಕವನ್ನ ಮಾಡಿಸಿ, ಗಂಗಾ ಜಲದಿಂದ ಅಭಿಷೇಕ ಮಾಡಿ ಓಂ ರುದ್ರಾಯ ನಮಃ ಅಥವಾ ರುದ್ರಾಭಿಷೇಕವನ್ನಾದ್ರೂ ನೀವು ಮಾಡಿಸಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಇರೋದ್ರಿಂದ ರುದ್ರಾಭಿಷೇಕ ಮಾಡಿಸಿದ್ರೆ ಒಳ್ಳೆಯದು ಅನ್ನುವಂಥ ವಿಚಾರ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 15ನೇ ತಾರೀಕು ಜುಲೈ 2024ರಿಂದ 21 ಜುಲೈ 2024 ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ವ್ಯಯಭಾವದಲ್ಲಿ ಸಂಚಾರ. 16ನೇ ತಾರೀಕು ಜುಲೈ 2024 ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಬುಧ 19 ಜುಲೈ 2024 ದ್ವಿತೀಯಾಧಿಪತಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ. ಅವಾಗ ಏನಾಗ್ಬೋದು, ವ್ಯಯಭಾವದಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ನಿಮಗಿರುವಂತಹ ರೆಸ್ಪೆಕ್ಟ್, ಗೌರವ, ಸನ್ಮಾನಗಳು ವ್ಯಯ ಆಗ್ಬೋದು. ಗೌರವವನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ನಿಮಗೆ ಈ ವಾರದಲ್ಲಿ ಉದ್ಭವ ಆಗ್ಬೋದು. ಅಪಮಾನಗಳಾಗುವ ಸಾಧ್ಯತೆ ಇದೆ ಅಥವಾ ಆರೋಗ್ಯ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಯಾಕೆಂದ್ರೆ ಎಲ್ಲದಕ್ಕಿಂತ ದೊಡ್ಡ ಸಾಧನೆ ನಾವೇನು ಅನ್ಕೊಂತೀವಿ, ಹಣ ಸಂಪಾದನೆ ಮಾಡೋದು ಒಂದೇ ಅನ್ಕೊಂತೀವಿ. ಅಲ್ಲ, ಹಣನೂ ಬೇಕು, ಆರೋಗ್ಯನೂ ಬೇಕು. ಹಣ ಇದ್ದು ಆರೋಗ್ಯ ಇಲ್ಲ ಅಂದ್ರೂ ಕೂಡ ತೊಂದರೆ, ಆರೋಗ್ಯ ಚೆನ್ನಾಗಿದ್ದು ಹಣ ಇಲ್ಲ ಅಂದ್ರೂ ಕೂಡ ತೊಂದರೆ. ಎಷ್ಟೋ ಜನಕ್ಕೆ ತುಂಬಾ ಚೆನ್ನಾಗಿ ಆರೋಗ್ಯ ಇರುತ್ತೆ, ದುಡ್ಡೇ ಇರಲ್ಲ. ಎಷ್ಟೋ ಜನಕ್ಕೆ ದುಡ್ಡು ಇರುತ್ತೆ, ಆರೋಗ್ಯ ಚೆನ್ನಾಗಿರಲ್ಲ. ಎರಡೂ ಕೂಡ ಈಕ್ವಲ್ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥ ವಿಚಾರ. ಯಾಕೆಂದ್ರೆ ಸೂರ್ಯ ಅಂದ್ರೆ ರೆಸ್ಪೆಕ್ಟ್, ಗೌರವ, ಸನ್ಮಾನ, ಆರೋಗ್ಯ. ಅವನು ಜಲರಾಶಿಗೆ ಹೋಗಿ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಿಂಹ ರಾಶಿಯವರು ಸ್ವಲ್ಪ ಎಚ್ಚರವಾಗಿರ್ಬೇಕು, ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು. ಆಮೇಲೆ ಜನ್ಮ ರಾಶಿಗೆ ಬುಧ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಮುಖ ಸೌಂದರ್ಯ ಕಮ್ಮಿ ಆಗುವಂಥದ್ದು,
ನೋಡಿದ ತಕ್ಷಣ ಅಪಿಯರೆನ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸೋದು, ಮೂಗು, ಬಾಯಿ, ಹಲ್ಲು, ಕಣ್ಣು ಇಲ್ಲಿಗೆ ಸಂಬಂಧಪಟ್ಟಂತಹ ಏನಾದರೂ ರೋಗಗಳು ಅಥವಾ ಸ್ಕಿನ್ ಅಲರ್ಜೀಸ್, ಮುಖದಲ್ಲಿ ಏನಾದರೂ ಕಲೆಗಳು ಹೆಚ್ಚು ಕೂಡ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ ಮಂಗಳವಾರ ಸೂಪರ್ ಆಗಿದೆ. ನೆಮ್ಮದಿಯಾಗಿರ್ತೀರಿ, ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ, ಧನಲಾಭ ಕೂಡ ಆಗುತ್ತೆ, ಸ್ನೇಹಿತರಿಂದ ನಿಮಗೆ ಸಹಾಯ ಕೂಡ ಆಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸಿಂಹ ರಾಶಿಯವರಿಗೆ ತೊಂದರೆ, ಟೈಮ್ ಚೆನ್ನಾಗಿರಲ್ಲ. ವಾಹನಗಳಿಂದ ತೊಂದರೆ, ವಾಹನ ಸ್ಟಾರ್ಟ್ ಆಗದೆ ಇರ್ಬೋದು, ನಿಂತೋಗ್ಬಿಡ್ಬೋದು, ಅಥವಾ ವಾಹನಗಳ ರಿಪೇರಿ ಬರ್ಬೋದು, ಏನೋ ಒಂಥರ ಬೇಸರ, ಯಾವುದೇ ಪ್ರಯತ್ನಗಳು ಮಾಡಿದ್ರು ಸೋಲು, ನಿದ್ರಾಭಂಗ, ಮಲಗಿದ್ರೆ ನಿದ್ರೆ ಬರಲ್ಲ, ಇಲ್ಲ ನೀವು ಮಲಗದೇ ಇದ್ರೆ ನಿದ್ದೆ ಬರುತ್ತೆ, ಆ ತರ ಏನೋ ಒಂದು ಸಮಸ್ಯೆಗಳು, ನಿದ್ರೆಯಲ್ಲಿ ತೊಂದರೆಗಳಾಗುತ್ತೆ. ಸೂರ್ಯ 12ನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿದ್ರಾಭಂಗ ಆಗೋದು ಜಾಸ್ತಿ ಅಥವಾ ನಿದ್ದೆ ಕೆಡೋದು ಜಾಸ್ತಿ. ಯಾಕಂದ್ರೆ ಸೂರ್ಯ ಅಂದ್ರೆ ಬೆಳಕಿಗೆ ಕಾರಕ. ನಿದ್ದೆ ಎಲ್ಲಿ ಬರುತ್ತೆ? ಕೆಲವರಿಗೆ ಹಾಸ್ಪಿಟಲೈಸೇಷನ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಸ್ಪಿಟಲ್ಲೇ ಕೆಲಸ ಮಾಡೋರಿಗೆ ಪರವಾಗಿಲ್ಲ, ಒಳ್ಳೇದಾಗುತ್ತೆ. ವ್ಯರ್ಥ ಖರ್ಚುಗಳು, ಯಶಸ್ವಿಯಾಗದ ಪ್ರಯಾಣಗಳು, ತಾಯಿ ಇದ್ರೆ ನಿಮಗೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಂಗಾರೆ ಸಿಂಹ ರಾಶಿಯವರು ಏನ್ ಮಾಡಬೇಕು? ರುದ್ರಾಭಿಷೇಕ, ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪವನ್ನು ಮಾಡಿ ಖಂಡಿತ ಸಿಂಹ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಹೇಳ್ತಾರೆ ಅಂತ. ಭವಿಷ್ಯ 15 ಜುಲೈ 2024ರಿಂದ 21 ಜುಲೈ 2024ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಗೆ ಅಧಿಪತಿ ಯಾರು? ಬುಧ. ಮಿಥುನ ರಾಶಿ ಅಧಿಪತಿ ಯಾರು? ಬುಧ. ಹಾಗಾದ್ರೆ ಬುಧ ವ್ಯಯಸ್ಥಾನದಲ್ಲಿ ಕನ್ಯಾ ರಾಶಿಯವರಿಗೆ ಸಂಚಾರ. 19 ಜುಲೈ 2024 ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ. ಸೂರ್ಯ ವ್ಯಯಾಧಿಪತಿ 16 ಜುಲೈ 2024 ಏಕಾದಶ ಲಾಭಸ್ಥಾನದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ನಿದ್ರಾಭಂಗ ಆಗುತ್ತೆ, ನಿದ್ದೆ ಸರಿಯಾಗಿ ಬರಲ್ಲ, ವ್ಯವಹಾರಗಳಲ್ಲಿ ತೊಂದರೆಗಳಾಗುವಂಥದ್ದು, ಬುದ್ಧಿ ನಷ್ಟ ಆಗುವಂಥದ್ದು, ಸೋದರ ಮಾವ ಇದ್ರೆ ಸೋದರ ಮಾವನಿಂದ ನಿಮಗೆ ತೊಂದರೆ ಆಗೋದು. ಆದ್ರೆ ಸೂರ್ಯ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ, ರಾಜಕಾರಣಿಗಳ ಸಹಾಯ ಸಿಗುತ್ತೆ, ರಾಜಾಧಿಪತ್ಯ ಯೋಗ, ಒಬ್ಬ ರಾಜನಂತೆ ಜೀವನ ಮಾಡುವಂತೆ ಸೂರ್ಯ ಸೂಚಿಸ್ತಾ ಇದ್ರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲಾಕೊಳ್ಳುವ ಪರಿಸ್ಥಿತಿಗಳು ಕೂಡ ಉದ್ಭವ ಆಗ್ಬೋದು. ಕನ್ಯಾ ರಾಶಿಯವರು ಎಚ್ಚರ. ಬುಧ ದಶಮಾಧಿಪತಿ ವ್ಯಯಭಾವದಲ್ಲಿ, ಅಂದ್ರೆ ಉದ್ಯೋಗವನ್ನ ಕಳ್ಕೊಳ್ಳುವಂಥದ್ದು, ಇಲ್ಲ ಹಾಸ್ಪಿಟಲೈಸ್ಡ್ ವರ್ಕ್ ಮಾಡ್ತಾ ಇದ್ರೆ, ನರ್ಸ್ ಡಾಕ್ಟರ್ಗಳಾಗಿದ್ರೆ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ. ಯಾಕೆ ನಮ್ಗೆ ಏನೇ ಲಾಭ ಬಂತು ಅಂದ್ರೂ ಕೂಡ ಅದನ್ನ ನಾವು ಖರ್ಚು ಮಾಡಲೇಬೇಕು, ಅದನ್ನ ಖರ್ಚು ಮಾಡಿಸ್ತಾರೆ. ನಾನೇನೂ ಖರ್ಚು ಮಾಡಲ್ಲ ಅಂದ್ರೂ ಕೂಡ ಗ್ರಹಗಳಿಗೆ ಗೊತ್ತು ನಿಮ್ಮ ಹತ್ರ ಹೇಗೆ ಖರ್ಚು ಮಾಡಿಸ್ಬೇಕು. ಆರೋಗ್ಯ ಸಮಸ್ಯೆ ಬಂದಾಗ ಏನಾಗುತ್ತೆ? ಖರ್ಚು ಮಾಡಬೇಕಾಗುವಂತ ಪರಿಸ್ಥಿತಿಗಳು ಬರುತ್ತೆ. ಯಾರಿಗೋಸ್ಕರ ನೀವು ಖರ್ಚು ಮಾಡ್ಬೇಕಾಗುತ್ತೆ? ಜನಗಳಿಗಾಗಿ ಖರ್ಚು ಮಾಡಬೇಕು. ಇನ್ನು ಎಷ್ಟೋ ಜನ ಉದ್ಯೋಗಗಳನ್ನ ಕಳ್ಕೋಬಹುದು, ಅದಕ್ಕೆ ಎಚ್ಚರ. ಹಾಗಾದ್ರೆ ಸೋಮವಾರ ಮಂಗಳವಾರ ಧನನಷ್ಟ, ಪ್ರಯತ್ನಗಳಲ್ಲಿ ಸೋಲಾಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಉತ್ತಮವಾದ ವಸ್ತ್ರ, ಉತ್ತಮವಾದ ಕೀರ್ತಿ, ಸ್ನೇಹಿತರಿಂದ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆಯ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಅಜೀರ್ಣ, ಅಪಮಾನಗಳು, ಧನನಷ್ಟ, ಒಟ್ಟು ಈ ವಾರದಲ್ಲಿ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಬುಧವಾರ ಗುರುವಾರ ಉತ್ತಮವಾದ ಫಲ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ.
ಗುರುಬಲ ಇರೋದರಿಂದ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಗುರು ಪ್ರಾಪ್ತಿ ಶುಭ ಫಲ ಕೊಡ್ತಾನೆ. ಅದಕ್ಕೆ ನೀವು ಗುರುಗಳ ದರ್ಶನವನ್ನ ಗುರು ಪೌರ್ಣಮಿ ದಿನ 21ನೇ ತಾರೀಕು ಜುಲೈ 2024 ಪ್ರಾರ್ಥನೆ ಮಾಡಿ. ಗುರುಗಳ ಗುರು ನಿಜವಾದ ಸದ್ಗುರು ಶಿವ. ಅದಕ್ಕೆ ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ ಅಂತೇಳಿ ಗುರುಗಳ ಗುರು ಶಿವನನ್ನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರು ಕ್ಷೀರಾಭಿಷೇಕವನ್ನು ಮಾಡೋದ್ರಿಂದ, ಹಸುವಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡೋದ್ರಿಂದ ಈ ವಾರ ಬರುವಂತ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ನೋಡೋಣ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಈಗ ತುಲಾ ರಾಶಿಗೆ ಬುಧ ಎಷ್ಟನೇ ಮನೆ ಅಧಿಪತಿ? ವ್ಯಯಾಧಿಪತಿ, ಭಾಗ್ಯಾಧಿಪತಿ. ಭಾಗ್ಯ ಅಂದಾಗ ಏನಂತೀವಿ? ಅದೃಷ್ಟ, ಲಕ್. ಯಾರಿಂದ ಲಕ್ ಸಿಗುತ್ತೆ ನಿಮ್ಗೆ? ನಿಮ್ಮ ಸ್ನೇಹಿತರಿಂದ ನಿಮಗೆ ಲಕ್. ಎಲ್ಡರ್ ಸಿಬ್ಲಿಂಗ್, ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕ, ಅವರಿಂದ ನಿಮಗೆ ಏನೋ ಅವರು ಒಂಚೂರು ಸಹಾಯ ಮಾಡಿಬಿಟ್ರೆ ಎಷ್ಟೋ ನಿಮ್ಮ ಜೀವನದಲ್ಲಿ ಅದೃಷ್ಟ ಬಂದಂಗೆ ಅನುಕೂಲ ಆಗುತ್ತೆ. ನಿಮ್ಮ ತಂದೆಗೆ ಅನುಕೂಲಕರವಾದಂತಹ ಸಮಯ ಅನ್ನೋದು ಆರಂಭ ಆಗುತ್ತೆ. 19/7/2024 ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಭಾಗ್ಯೋದಯ ಆಗುತ್ತೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಈಡೇರುತ್ತೆ. ಯಂಗಾಗಿರೋರ್ನ, ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕೋರ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಸಾಧ್ಯತೆಗಳಿದೆ. ಭಾಷಣಗಾರರಿಗೆ ಉತ್ತಮವಾದಂತಹ ಸಮಯ. ಧಾರ್ಮಿಕ ಕಾರ್ಯಗಳನ್ನ ಮಾಡೋರಿಗೆ ಲಾಭ ಆಗುತ್ತೆ. ದೈವ ಚಿಂತನೆಗಳು, ಗುರುಗಳು ನಿಮಗೆ ಸ್ನೇಹಿತರಾಗುವ ಸಾಧ್ಯತೆ. ದೇವರನ್ನು ಕೂಡ ಸ್ನೇಹಿತರನ್ನಾಗಿ ಮಾಡ್ಕೋಬಹುದು. ಕುಚೇಲ ಶ್ರೀಕೃಷ್ಣನನ್ನೇ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ದ. ಹಾಗೆ ನಾವು ಶಿವನನ್ನೇ ನನ್ನ ಸ್ನೇಹಿತ, ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಅಂತೀವಿ. ನೀನೇ ತಂದೆ, ತಾಯಿ, ಬಂಧು, ಬಳಗ, ಸಖ. ಕೆಲವರು ತಂದೆಯಾಗಿ ಭಗವಂತನ ನೋಡ್ತಾರೆ, ಕೆಲವರು ತಾಯಿಯಾಗಿ ಪರಮಾತ್ಮನ್ನ, ಈಶ್ವರನ್ನ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಕೆಲವರು ಸ್ನೇಹಿತನನ್ನಾಗಿ ನೋಡ್ತಾರೆ. ಯಾಕಂದ್ರೆ ಯಾವುದೇ ಮನುಷ್ಯ ಸ್ನೇಹಿತ ದ್ರೋಹ ಮಾಡ್ಬೋದು, ಆದ್ರೆ ಪರಮಾತ್ಮ ಭಗವಂತ ಯಾವತ್ತೂ ಕೂಡ ನಮಗೆ ಸಹಾಯ ಮಾಡ್ತಾನೆ. ನಮ್ಮಲ್ಲಿ ನಾವು ತುಂಬಾ ಕಷ್ಟಪಟ್ಟು ಭಾರ ಎತ್ಕೊಂಡು ಹೋಗ್ತಾ ಇದ್ದಾಗ ಜೊತೆಗಿರೋ ಸ್ನೇಹಿತ ಏನಂತಾನೆ, ನಿನ್ನಲ್ಲಿರೋ 2 ಬ್ಯಾಗ್ ಇದ್ರೆ 1 ಬ್ಯಾಗ್ ನನ್ನ ಕೈ ಕೊಡು, ನಾನು ಎತ್ಕೊಂಡ್ ಬರ್ತೀನಿ ಅಂತಾನೆ. ಆದ್ರೆ ನೀವು ಭಗವಂತನನ್ನೇ ಸ್ನೇಹಿತರನ್ನಾಗಿ ಮಾಡಿದ್ರೆ ನಿಮ್ಮನ್ನ ಎತ್ಕೊಂಡು ಹೋಗ್ತಾನೆ. ಹಾಗೆ ಭಾಗ್ಯಾಧಿಪತಿ ಬುಧ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಭಗವಂತನನ್ನೇ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಗುರುಗಳನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳಿ. ತಂದೆಯೇ ನಿಮಗೆ ಸ್ನೇಹಿತರಾಗಿ ಸಹಾಯ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ತುಲಾ ರಾಶಿ ಜಾತಕರಿಗೆ ತಂದೆಯಿಂದ ನಿಮ್ಗೆ ಅದೃಷ್ಟ, ಲಕ್ ಬಂದ್ಬಿಡುತ್ತೆ. ತಂದೆ ಹೇಳಿದಂತೆ, ತಂದೆ ಆಜ್ಞೆಯಂತೆ ನೀವು ಪಾಲನೆ ಮಾಡಿ, ಗುರುಗಳ ಆಜ್ಞೆಯಂತೆ ಪಾಲನೆ ಮಾಡಿ. ದೈವಾನುಗ್ರಹ ನಿಮ್ಗೆ ಖಂಡಿತವಾಗ್ಲೂ ಆಗ್ಲಿಲ್ಲ ಅಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಗುರುಗಳ ದರ್ಶನ, ಅವರ ಪಾದ ಸ್ಪರ್ಶ ಮಾಡಿದೆ, ನನ್ನ ತಂದೆ ಹೇಳಿದಂತ ಆಜ್ಞೆಯನ್ನ ಪಾಲನೆ ಮಾಡಿದೆ, ಆದ್ರೂ ಒಳ್ಳೇದಾಗಿಲ್ಲ ಅಂದ್ರೆ ನೀವು ಕೇಳಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಿ ಆಗುತ್ತೆ. ಬುಧ ಭಾಗ್ಯ ಸ್ಥಾನದಲ್ಲೂ, ಅದು ಭಾಗ್ಯಾಧಿಪತಿಯಾಗಿ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ ತುಲಾ ರಾಶಿಯವರಿಗೆ. ಹಾಗಾದ್ರೆ ಸೂರ್ಯ ಲಾಭಾಧಿಪತಿ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಲಾ ರಾಶಿಯವರಿಗೆ ಸ್ಥಾನ, ಮಾನ, ಗೌರವ, ಉದ್ಯೋಗದಲ್ಲಿ ನೀವು ಮಾಡುವಂತಹ ಉದ್ಯೋಗದಲ್ಲಿ ನಿಮಗೆ ರೆಸ್ಪೆಕ್ಟ್, ಹಾನರ್, ಗೌರವಗಳು, ಗೌರವ ಸರ್ಟಿಫಿಕೇಟ್ಗಳು ಇವೆಲ್ಲ ತುಲಾ ರಾಶಿಯವರಿಗೆ ಪ್ರಾಪ್ತಿಯಾಗುವಂತಹ ರಾಜಯೋಗದಂತಹ ಸಮಯ ಆರಂಭ ಆಗ್ತಾ ಇದೆ ಈ ವಾರ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಭಾಗ್ಯೋದಯ ಆಗುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸನ್ಮಾನಗಳಾಗುತ್ತೆ.
ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ, ಖರ್ಚುಗಳು, ವಾಗ್ವಾದಗಳು ಉಂಟಾಗುವ ಸಾಧ್ಯತೆಗಳು ಇದೆ. ಇನ್ನು ವಾರದ ಮತ್ತೆ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ, ಧೈರ್ಯ ಇರಬೇಕು. ಎಲ್ಲದಕ್ಕೂ ನಮ್ಗೆ ಧೈರ್ಯ ಇಲ್ಲ ಅಂದ್ರೆ ಪ್ರಯೋಜನ. ಅಪ್ರಾಪ್ತ್ಯಂ ನೇಹಸ್ತಿ ಧೀರಸ್ಯ ವ್ಯವಸಾಯನಃ. ಧೀರನಾಗಿ ಕೆಲಸ ಮಾಡಿ ಏನು ಮಾಡಲಿಲ್ಲ ಅನ್ನೋ ಏನು ಪ್ರಯೋಜನ ಇಲ್ಲ. ಧೈರ್ಯೇ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಹೆಸರುವಾಸಿ ಆಗ್ತೀರಿ, ಧನಲಾಭ ಪ್ರಾಪ್ತಿಯಾಗುತ್ತೆ. ಒಟ್ಟು ಈ ವಾರದಲ್ಲಿ 5 ದಿನ ಶುಭ. ಸೋಮವಾರ ಮಂಗಳವಾರ, ಶುಕ್ರವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ತುಲಾ ರಾಶಿ ಜಾತಕರು, ನಿಮಗೆ ಗುರುಬಲ ಬೇರೆ ಇಲ್ಲ. ಅದಕ್ಕೆ ಗುರುಗಳ ದರ್ಶನವನ್ನ 21ನೇ ತಾರೀಕು ನೀವು ಗುರುಗಳ ದರ್ಶನ, ಗುರು ಪೌರ್ಣಿಮೆ ದಿನ ದರ್ಶನ ಮಾಡೋದನ್ನ ಮರಿಬೇಡಿ. ತುಲಾ ರಾಶಿಯವರು ಹಸುವಿನ ಹಾಲಿನಿಂದ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸ್ತಾ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ನಮ್ಗೆ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. 15 ಜುಲೈ 2024ರಿಂದ 21 ಜುಲೈ 2024 ವೃಶ್ಚಿಕ ರಾಶಿ ಭವಿಷ್ಯ. ಈಗ ನಿಮಗೆ ಗುರುಬಲ ಇದೆ. ಮಂಗಳ ಗ್ರಹನೂ ಕೂಡ ನಿಮ್ಮ ರಾಶಿಯಾಧಿಪತಿ ನೇರವಾಗಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಈ ವಾರದಲ್ಲಿ 2 ಗ್ರಹಗಳು ರಾಶಿ ಪರಿವರ್ತನೆ. 16/7/2024 ರವಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಪರಿವರ್ತನೆ. 19 ಜುಲೈ 2024 ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಎಷ್ಟನೇ ಮನೆ ಅಧಿಪತಿ? 10ನೇ ಮನೆ ಅಧಿಪತಿ. ಎಷ್ಟನೇ ಮನೆ ಸಂಚಾರ ಆಗ್ತಾನೆ? ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಬುಧ 10ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಯಾರ್ಯಾರು ಬುಧನನ್ನ ಶನಿ ನೋಡ್ತಾ ಇರೋದ್ರಿಂದ ಅಕೌಂಟೆಂಟ್, ಚಾರ್ಟೆಡ್ ಅಕೌಂಟೆಂಟ್, ಬಿಸ್ನೆಸ್ ಸ್ಟಡೀಸ್, MBA, ಮಾರ್ಕೆಟಿಂಗ್ ಏನೇನು ಮಾಡಿದಿರಿ ನಿಮಗೆಲ್ಲ BCom ಮಾಡಿರೋದು ಕೂಡ ಒಳ್ಳೆ ಟೈಮ್ ಆರಂಭ ಆಗ್ತಾ ಇದೆ ಈ ವಾರ. ತಂದೆಗೆ ಸ್ವಲ್ಪ ಅನಾನುಕೂಲಗಳಾಗುತ್ತೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಎಲ್ಲೂ ಕೂಡ ಅಪಮಾನಗಳು ಮಾಡಿದ್ರೆ ದೈವ ಶಾಪ, ಗುರು ಶಾಪವನ್ನ ಪಡಿಬೇಕಾಗಿ ಬರುತ್ತೆ. ಎಚ್ಚರ. ದೇವರ ಮೇಲೆ ಗೌರವ ಇರಲಿ. ಹಗುರವಾಗಿ ಮಾತಾಡ್ಲೇ ಕೂಡುದು. ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಏನ್ ದೇವಸ್ಥಾನಕ್ಕೆ ಹೋಗ್ತಾನ ಅಂತ ಯಾರು ಆಡ್ಕೊಂಡ್ರು ಅಂದ್ರೆ ಅದು ಅವ್ರಿಗೆ ಪಾಪ ಆಗುತ್ತೆ ಹೊರತು ನೀವು ಇನ್ನೊಬ್ಬರನ್ನ ಆಡ್ಕೊಳ್ಳೋಂಗೆ ಇಲ್ವೇ ಇಲ್ಲ. ಅದು ಮಾಡಿದ್ರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ದೈವ ಶಾಪ ನಿಮಗೆ ಪ್ರಾಪ್ತಿಯಾಗುತ್ತೆ. ಎಚ್ಚರ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ವೃಶ್ಚಿಕ ರಾಶಿಯವರಿಗೆ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಅನಾರೋಗ್ಯ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಅನ್ನೋದೇ ಪರಮ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ಬರೀ ದುಡ್ಡು ಸಂಪಾದನೆ ಮಾಡಿದೀನಿ, ನಾನು ಕೋಟ್ಯಾಧೀಶ್ವರ, ಅದೆಲ್ಲ ಆರೋಗ್ಯವನ್ನು ಸಂಪಾದನೆ ಮಾಡಿದ್ದೀರಾ? ಅದು ಹೇಳಿ ನನಗೆ. ಎಷ್ಟು ಮಿಲಿಯನ್, ಎಷ್ಟು ಬಿಲಿಯನ್ ನನ್ನ ಹತ್ರ ಹಣ ಇದೆ ಅನ್ನೋದ್ರ ಜೊತೆಗೆ ಇಷ್ಟು ಬಿಲಿಯನ್ ನಾನು ಶಕ್ತಿಶಾಲಿಯಾಗಿದ್ದೀನಿ. ಸ್ವಾಮಿ ವಿವೇಕಾನಂದ ಹುಟ್ಟಿದಂಥ ದೇಶ ಭಾರತ. ಅದಕ್ಕೆ ಆರೋಗ್ಯವಾಗಿದ್ದೀನಿ ಅನ್ನೋದನ್ನ ಆರೋಗ್ಯ ಬೆಳೆಸ್ಕೋಬೇಕು ನಾವು. ನೋಡಿ, ಸೋಮವಾರ ಮಂಗಳವಾರ ಅನಾರೋಗ್ಯ, ಅನಾವಶ್ಯಕ ಖರ್ಚು, ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಜಾಗ್ರತೆ. ಇನ್ನು ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಉತ್ತಮ ಸೌಕರ್ಯಗಳನ್ನ ಪಡಿತೀರಿ. ಒಡವೆಗಳು ಬರುತ್ತೆ, ಸನ್ಮಾನಗಳಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಮತ್ತೆ ಧನ ನಷ್ಟ, ವಿಘ್ನಗಳು, ಟೈಮ್ ಚೆನ್ನಾಗಿರಲ್ಲ. ಒಟ್ಟಲ್ಲಿ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ.
ಬುಧವಾರ ಗುರುವಾರ ನಿಮಗೆ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ವೃಶ್ಚಿಕ ರಾಶಿಯವರು ದೇವರ ದೇವ ಮಹಾದೇವ, ಅದಕ್ಕೆ ಓಂ ಮಹಾದೇವಾಯ ನಮಃ. ದೇವತೆಗಳು ಕೂಡ ಫಲ ಕೊಡಬೇಕಾದ್ರೆ ಶಿವನನ್ನ ಕೇಳಿ ಫಲ ಕೊಡಬೇಕಾಗುತ್ತೆ ಕೆಲವು ಟೈಮಲ್ಲಿ. ಅದಕ್ಕೆ ದೇವರ ದೇವ ಮಹಾದೇವ, ಅದಕ್ಕೆ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ವೃಶ್ಚಿಕ ರಾಶಿಯವರು ಜಪ ಮಾಡಿ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡ್ತಾ ಈ ವಾರದ ಭಾನುವಾರ ಗುರು ಪೌರ್ಣಮಿ ದಿನ ಗುರುಗಳ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿಯವರು. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಈ ವಾರ ಏನ್ ಭವಿಷ್ಯ ಹೇಳ್ತಾರೆ ನಮ್ಗೆ ಅಂತ. ನಿಮ್ಗೆಲ್ಲ 15ನೇ ತಾರೀಕು ಜುಲೈ 2024ರಿಂದ 21 ಜುಲೈ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಧನಸ್ಸು ರಾಶಿಯವರಿಗೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ನೋಡಿ. ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ. 19 ಜುಲೈ 2024 ಬುಧ ನಿಮಗೆ ಸಪ್ತಮಾಧಿಪತಿ. ಅದ ಕರ್ಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ. ಸೂರ್ಯ 16 ಜುಲೈ 2024 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ. ಸೂರ್ಯ ಎಷ್ಟನೇ ಮನೆ ಅಧಿಪತಿ ಧನಸ್ಸು ರಾಶಿಯವರಿಗೆ ಅಂದಾಗ ಭಾಗ್ಯಾಧಿಪತಿ, ಅಷ್ಟಮಕ್ಕೆ ಸಂಚಾರ ಆಗ್ತಾನೆ. ಅವಾಗ ಧನಸ್ಸು ರಾಶಿಯವರಿಗೆ ಏನಾಗುತ್ತೆ, ಆರೋಗ್ಯ ಸಮಸ್ಯೆಗಳು, ಕುಟುಂಬ, ಪಾರ್ಟ್ನರ್ಶಿಪ್ ವ್ಯವಹಾರ ಅಥವಾ ಪಾರ್ಟ್ನರ್, ನೀವು ಯಾರನ್ನ ವಿವಾಹ ಆಗಿದ್ರೆ ವಿವಾಹ ಆಗಿರುವಂತಹ ಕುಟುಂಬದವರಿಂದ ಕಲಹಗಳು, ಆರೋಗ್ಯ ಸಮಸ್ಯೆ. ಎಂತಹ ಆರೋಗ್ಯ ಸಮಸ್ಯೆ ಅಂತಂದಾಗ ಡಾಕ್ಟ್ರು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಕೆಲವರು ಕಾಯಿಲೆಗಳನ್ನ. ಈ ಮಾತ್ರೆ ಕೊಡ್ತಾರೆ, ಆ ಮಾತ್ರೆ ಕೊಡ್ತಾರೆ. ಅಂತಹ ಕಾಯಿಲೆಗಳಿಂದ ಕೆಲವರು ಬಳಲ್ತಿರ್ತೀರಿ, ಅಂಥವ್ರ ಜಾತಕವನ್ನ ತೋರಿಸ್ಬೇಕು. ಇನ್ನು ಸಪ್ತಮಾಧಿಪತಿ ಭಾಗ್ಯಸ್ಥಾನಕ್ಕಲ್ವಾ ಅಂತೀರ ಗುರುಜಿ ಅಂತ ನೀವು ಹೇಳ್ತೀರಿ. ಆದ್ರೆ ಬುಧ ಗೋಚಾರದಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ನಿಮ್ಮ ಕಷ್ಟಗಳು ಜಾಸ್ತಿ ಆದಾಗ ದೇವ್ರನ್ನ ಬೈಕೊಂಡ್ರೆ ಪಾಪ ಆಗುತ್ತೆ, ಎಚ್ಚರ. ನಮ್ಗೆ ಯಾರಿಗೂ ಹಕ್ಕಿಲ್ಲ, ಭಗವಂತನ ಬೈಕೊಳ್ಳುವಂತ ಹಕ್ಕು ನಮ್ಗೆ ಯಾರಿಗೂ ಇಲ್ಲ ತಿಳ್ಕೊಳ್ಳಿ. ದೇವ್ರು ನನಗೆ ಅಷ್ಟು ಕಷ್ಟ ಕೊಟ್ಟ, ಇಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾನೆ ಅಂತ ಬೈಕೋಬಾರ್ದು. ನಮ್ಮ ಕಷ್ಟಕ್ಕೆ ನಾವೇ ಕಾರಣ, ಅದನ್ನ ಎಲ್ಲರೂ ಬರೆದಿಟ್ಕೊಂಬಿಡಿ. ದೇವ್ರ ಕಾರಣ ಅಲ್ಲ, ದೇವ್ರು ನಮ್ಮ ಕಷ್ಟ ಕೊಡಲ್ಲ. ನಮ್ಮ ಕಷ್ಟಗಳಿಗೆ ನಾವೇ ಕಾರಣ. ನಮ್ಮ ಸುಖಕ್ಕೂ ದೇವ್ರು ನಮಗೆ ಸುಖ ಕೊಟ್ಟ, ಅದನ್ನ ಫಲ ಪ್ರಾಪ್ತಿ ಮಾಡ್ತಾನೆ. ಸುಖ ನಿಮಗೆ ಪ್ರಾಪ್ತಿ ಆಗ್ಬೇಕಾದ್ರೆ ಅದು ಕೂಡ ನಿಮ್ಮ ಕರ್ಮ ಅನುಸಾರ ನಿಮಗೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಕರ್ಮ ಅನ್ನೋದು ಬಹಳ ದೊಡ್ಡದು ಅನ್ನುವಂಥ ವಿಚಾರವನ್ನ ನೀವು ತಿಳ್ಕೋಬೇಕು. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಎಲ್ಲದಕ್ಕೂ ನಮಗೆ ದಾರಿ ತೋರಿಸುವಂಥದ್ದೇ ಶಾಸ್ತ್ರ. ಅದಕ್ಕೆ ಪ್ರಬಲ ಕರ್ಮ ಸಿದ್ಧಾಂತ ಅಂತೀವಿ. ನಾವು ಮಾಡಿರುವಂತಹ ಕರ್ಮಗಳು ನಮಗೆ ಫಲವನ್ನ ಕೊಡ್ತಾರೆ. ಪ್ರಬಲ ಕರ್ಮ ಸಿದ್ಧಾಂತ. ಅದಕ್ಕೆ ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಗ್ರಹಗತಿಗಳು ನಮ್ಮ ಕರ್ಮ ಸಿದ್ಧಾಂತದ ಅನುಸಾರ ನಮಗೆ ಕಷ್ಟ ಸುಖಗಳನ್ನ ಕೊಡ್ತಾರೆ. ಅದಕ್ಕೆ ಕೆಲವು ನವಗ್ರಹ ಶಾಂತಿಗಳು ಅವೆಲ್ಲ ಮಾಡೋದ್ರಿಂದ ನಮ್ಮ ಕರ್ಮಗಳು ಕಳ್ಕೊಂತೀವಿ. ಡೈರೆಕ್ಟ್ ಪರಮಾತ್ಮನನ್ನು ನೆನಪು ಮಾಡೋದ್ರಿಂದನೂ ಕೂಡ ನಮ್ಮ ಕರ್ಮಗಳು ಕಳೆಯುತ್ತೆ. ಹಾಗಾದ್ರೆ ಧನುಸು ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ರಹಸ್ಯ ವಿದ್ಯೆಗಳನ್ನ ಕಲಿಬೇಕು ಅಂತ ಹೋದ್ರೂ ಕೂಡ ಕಷ್ಟ ಆಗುತ್ತೆ. ಕೆಲವರಿಗೆ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ವಾಹನ ನಿಮ್ದು ಸ್ವಂತ ಇರ್ಬೋದು, ಚಾಲಕರಾಗಿರ್ಬೋದು, ಹುಷಾರಾಗಿ ವೆಹಿಕಲ್ನ ಡ್ರೈವ್ ಮಾಡೋದನ್ನ ಮರಿಬೇಡಿ. ಯಾವುದೇ ಧಾರ್ಮಿಕ ಗ್ರಂಥಗಳಾಗ್ಲಿ, ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಪುರೋಹಿತರಾಗ್ಲಿ, ಅಥವಾ ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಆಗಲಿ, ನಿಮ್ಮ ಸ್ಕೂಲ್ಗಳ ಟೀಚರ್ಸ್ನಾಗ್ಲಿ ನೀವು ಬೈಕೋಬಾರ್ದು. ನೋಟ್ ಮಾಡ್ಕೊಳ್ಳಿ. ಯಾವುದೇ ಟೀಚರ್ಸ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ ಇರ್ಬೋದು, ನರ್ಸರಿ ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ನಿಮ್ಮ ಲೆಕ್ಚರರ್ಸ್ಗಳ್ನು ನೀವೇನು ಬೈಬಾರ್ದು, ಬೈಕೋಬಾರ್ದು.
ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿದೆ ಧನಸ್ಸು ರಾಶಿಯವರಿಗೆ. ವಿವಾಹ ಭಾಗ್ಯ, ವಿವಾಹ, ಅವಿವಾಹಿತರಾಗಿರ್ಬೋದು, ವಿವಾಹ ಆಗಿ ಮತ್ತೆ ಮರು ವಿವಾಹ ಆಗ್ತಿರ್ತಾರೆ ಕೆಲವರು. ಯಾಕೆ? ಏನೋ ಸಪ್ರೇಷನ್, ಪರ್ಮನೆಂಟ್ ಸಪ್ರೇಷನ್ ಆಗೋಗಿರುತ್ತೆ, ಇಲ್ಲ ಯಾರೋ ಕಳ್ಕೊಂಡ್ಬಿಟ್ಟಿರ್ತಾರೆ ಅಂತವ್ರು. ಅವಾಗ ಮೊದಲೇ ಹಂಗಾಗಿರುತ್ತೆ. ಎರಡನೇ ಸತಿ ಯಾರು ಸಿಕ್ಕಿದ್ರೆ ಸಾಕು ಅಂತ ಯಾರನ್ನಂದ್ರೆ ಅವನೇ ಆದ್ರೆ ಎರಡನೇ ವಿವಾಹನೂ ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟು ಕಳತ್ರ ದೋಷಗಳಿದೆ ತಿಳ್ಕೋಬೇಕು, ಜಾತಕ ತೋರಿಸ್ಬೇಕು. ವಿವಾಹ ಆಗೋಕ್ಕಿಂತ ಮೊದಲೇ ನನಗೆ ಸಿಗುವಂತಹ ವಧು ನನ್ನ ಜೊತೆಗೆ ಹೊಂದ್ಕಂತಾರ ಇಲ್ವಾ, ನಮ್ಮ ತಂದೆ ತಾಯಿ ಜೊತೆಗೆ ಹೊಂದ್ಕಂತಾರ ಇಲ್ವಾ ತಿಳ್ಕೋಬೇಕು. ವರ ಆಯುಷ್ ಚೆನ್ನಾಗಿದ್ಯಾ, ಆರೋಗ್ಯ ಚೆನ್ನಾಗಿದ್ಯಾ, ಧನ ಒಂದೇ ನೋಡ್ತೀರಿ, ಅದಕ್ಕೆ ಎಲ್ಲ ನೋಡ್ಬೇಕು. ವಿವಾಹ ಭಾಗ್ಯ, ಉತ್ತಮ ಆರೋಗ್ಯ, ಮದ್ಯ ವ್ಯಾಪಾರದಿಂದ ಲಾಭ, ದ್ರವ್ಯ ವ್ಯಾಪಾರದಿಂದ ಲಾಭ, ಆದಾಯದಲ್ಲೂ ಕೂಡ ಏರಿಕೆ ಆಗುತ್ತೆ ಸೋಮವಾರ ಮಂಗಳವಾರ ಧನಸ್ಸು ರಾಶಿ ಜಾತಕರಿಗೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ಸ್ತ್ರೀಯಿಂದ ಅಧಿಕ ಖರ್ಚು, ಚಿಕ್ಕ ಚಿಕ್ಕ ವಿಷಯಕ್ಕೂ ಶೀಘ್ರ ಕೋಪ, ಗಾಯಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ವಾರದ ಮತ್ತೆ ಕೊನೆ 3 ದಿವಸ ಟೈಮ್ ಚೆನ್ನಾಗಿರುತ್ತೆ. ಶುಕ್ರವಾರ ಶನಿವಾರ ಭಾನುವಾರ ಸ್ನೇಹಿತರನ್ನ ಸಂಧಿಸ್ತೀರಿ, ಸನ್ಮಾನಗಳಾಗುತ್ತೆ, ಉನ್ನತವಾದ ಅಂತಸ್ತನ್ನ ನೀವು ಪಡಿತೀರಿ. ಒಟ್ಟು ವಾರದಲ್ಲಿ 5 ದಿನ ಶುಭ, ಸೋಮವಾರ ಮಂಗಳವಾರ ಮತ್ತೆ ಶುಕ್ರವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ ಧನಸ್ಸು ರಾಶಿ ಜಾತಕರಿಗೆ. ಅದಕ್ಕೆ ಧನಸ್ಸು ರಾಶಿ ಜಾತಕರು ಶಿವನ ಅಭಿಷೇಕ, ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನ ಮಾಡೋದನ್ನ ಮರಿಬೇಡಿ. ದೇವರ ದೇವ ಮಹಾದೇವ ಶಿವನನ್ನ ವೀರಭದ್ರನ ರೂಪದಲ್ಲಿ ನೆನಪು ಮಾಡಿ ಓಂ ವೀರಭದ್ರಾಯ ನಮಃ ಅನ್ನೋ ರೂಪದಲ್ಲಿ ನೀವು ನೆನಪು ಮಾಡೋದ್ರಿಂದ ಧನಸ್ಸು ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತೇಳಿ. 15ನೇ ತಾರೀಕು ಜುಲೈ 2024ರಿಂದ 21 ಜುಲೈ 2024 ಮಕರ ರಾಶಿ ಭವಿಷ್ಯ. ಹಾಗಾದ್ರೆ ಮಕರ ರಾಶಿಯವರಿಗೆ 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರುವಂಥದ್ದು. 16/7/2024 ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ. 19/7/2024 ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ಮಕರ ರಾಶಿಯವರ ಮೇಲೆ ಏನು ಪ್ರಭಾವ ಬೀಳುತ್ತೆ? ಸೂರ್ಯ ಸಪ್ತಮದಲ್ಲಿ ಬಂದಾಗ ವೈವಾಹಿಕ ಜೀವನದಲ್ಲಿ ಏರುಪೇರುಗಳು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳು, ಇನ್ನು ವಿದೇಶ ಪ್ರಯಾಣಗಳು ಮಾಡಬೇಕು ಅಲ್ಲಿ ಅಡೆತಡೆಗಳು, ಕಾಮ ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳಕ್ಕೆ ತೊಂದರೆಗಳಾಗುತ್ತೆ, ಲಾಂಗ್ ಜರ್ನಿ ಮಾಡ್ಬೇಕಾದ್ರೆ ತೊಂದರೆಗಳಾಗುತ್ತೆ, ನೀಚ ಸ್ತ್ರೀಯ ಸಹವಾಸ ಮಾಡೋದ್ರಿಂದ ಅಥವಾ ನೀಚ ಪುರುಷನ ಸಹವಾಸ ಮಾಡೋದ್ರಿಂದ, ಇನ್ನೊಬ್ಬರ ಸಂಸಾರ ಜೀವನದಲ್ಲಿ ನೀವು ಪ್ರವೇಶ ಮಾಡೋದ್ರಿಂದ ನಿಮಗೆ ಘನತೆ ಗೌರವಗಳು ಕೂಡ ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಮಕರ ರಾಶಿಯವರಿಗೆ 6ನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಆದಂತಹ ಬುಧ 8ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಪತ್ನಿ ಅಥವಾ ಪತಿಯ ಕುಟುಂಬ, ನೀವು ಸ್ತ್ರೀಯರಾಗಿದ್ರೆ ನಿಮ್ಮ ಪತಿಯ ಕುಟುಂಬದಿಂದ ಧನ ಪ್ರಾಪ್ತಿ, ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿಯ ಕುಟುಂಬದಿಂದ ಧನ ಪ್ರಾಪ್ತಿ, ನಿಮ್ಮ ಸಂಗಾತಿಗೆ ಒಳ್ಳೆ ಭಾಷಣಗಾರರಾಗಿರ್ತಾರೆ, ಒಳ್ಳೆ ಮಾತಾಡೋದ್ರ ಕಡೆ ಚೆನ್ನಾಗಿರುತ್ತೆ, ಗುಪ್ತ ವಿದ್ಯೆಗಳನ್ನ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ, ಸಡನ್ ಗೈನ್, ರಹಸ್ಯ ವಿದ್ಯೆಗಳು, ಇಂಗ್ಲಿಷಲ್ಲಿ ಅಕಲ್ಟ್ ಸೈನ್ಸ್ ಅಂತಾರೆ, ಅಂತಹ ವಿದ್ಯೆಗಳನ್ನು ನೀವು ಕಲಿಯೋದಕ್ಕೆ ಬಹಳ ಅನುಕೂಲಗಳು ಆಗುತ್ತೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಟೈಮ್ ಸೂಪರ್ ಆಗಿದೆ. ಅಧಿಕಾರ ಪಡಿತೀರಿ, ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಇಬ್ಬರ ಜಾತಕವನ್ನ ತೋರಿಸಿ ವಿವಾಹ ಆಗ್ಬೇಕು. ಯಾಕಂದ್ರೆ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ, ಹೊರಗಡೆಯಿಂದ ನೋಡಿದಾಗ ಆಕರ್ಷಣೆಯಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಿರ್ತಾರೆ. ಕರ್ಮ ಅದು, ಕರ್ಮ ಪ್ರಬಲ
ಕರ್ಮ ಸಿದ್ಧಾಂತ ಅಂತೀವಿ. ಯಾಕೆಂದ್ರೆ ಕರ್ಮ ಸಿದ್ಧಾಂತದ ಅನುಸಾರ ಅಟ್ರಾಕ್ಟಿವ್ ಆಗಿರೋ ವುಮನ್ ನಮ್ಮ ಲೈಫಲ್ಲಿ ಬಂದಿದ ತಕ್ಷಣ ಯಾವ ಜಾತಕನೂ ತೋರ್ಸೋದು ಬೇಡಪ್ಪ, ವಿವಾಹ ಇವ್ರನ್ನೇ ಆಗ್ಬಿಡ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡ್ರೆ ಅವ್ರು ಏನ್ ನಿಮಗೆ ಸಾಲ ತಗೊಳಕ್ ಬಂದಿದಾರೋ, ಇಲ್ಲ ಸಾಲ ತೀರ್ಸಕ್ ಬಂದಿದಾರೋ, ಇಲ್ಲ ನಿಮಗೆ ಕಾಟ ಕೊಡಕ್ ಬಂದಿದಾರೋ, ನಿಮ್ ಜೊತೆಗೆ ಹೊಂದ್ಕೊಂತಾರೋ ಇಲ್ವೋ, ನಿಮ್ಮ ತಂದೆ ತಾಯಿ ಜೊತೆಗೆ ಹೊಂದ್ಕೊಂತಾರೋ ಇಲ್ವೋ, ಅವೆಲ್ಲ ನಿಮ್ ಜಾತಕ ತೋರಿಸು. ಅಥವಾ ವರ ಆಗಿದ್ರು ಹಾಗೇನೆ ನಿಮ್ಗೆ ಹಿಂಸೆ ಕೊಡಕ್ ಬಂದಿದಾರಾ, ನಿಮಗೆ ಸುಖ ಕೊಡ್ತಾರಾ, ದುಡ್ಡು, ಅದ್ರ ಜೊತೆಗೆ ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ, ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕಾಗುತ್ತೆ. ಮಕರ ರಾಶಿಯವರಿಗೆ ಅಧಿಕಾರ ಪಡಿತೀರಿ, ನೀವು ಮಾಡುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ, ಸೇವೆಯಲ್ಲಿ ಬಡ್ತಿ, ಸಂತೋಷ, ಆದಾಯದಲ್ಲಿ ಏರಿಕೆ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಸೋಮಾರಿತನ, ಧನ ನಷ್ಟ, ಏನಾದರೂ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ವಾರದ ಕೊನೆ 3 ದಿನಗಳು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಎಚ್ಚರ. ಹಾಗಾದ್ರೆ ಮಕರ ರಾಶಿಯವರು ಏನ್ ಮಾಡ್ಬೇಕು? ಕಾಲಭೈರವನನ್ನ ಪ್ರಾರ್ಥನೆ ಮಾಡಿ, ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ, ಶಿವನನ್ನ ಕಾಲಭೈರವನ ರೂಪದಲ್ಲಿ ನೆನಪು ಮಾಡಿ ಮಕರ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮ 15ನೇ ತಾರೀಕಿಂದ ಜುಲೈ 2024ರಿಂದ 21 ಜುಲೈ 2024 ಕುಂಭರಾಶಿ ಭವಿಷ್ಯ. ಕುಂಭರಾಶಿಯವರಿಗೆ ಯಾವ ರೀತಿ ಇದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ನಿಮ್ಗೀಗ ಸಾಡೆ ಸಾತಿ ನಡೀತಾ ಇರೋ ವಿಚಾರ ಎಲ್ಲರಿಗೂ ಕೂಡ ಗೊತ್ತು. ಮಾನಸಿಕವಾಗಿ ಚಿಂತೆ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ, ಪಂಚಮಾಧಿಪತಿ ಬುಧ ಸಪ್ತಮದಲ್ಲಿ ಸಂಚಾರ, ಅಷ್ಟಮಾಧಿಪತಿ ಬುಧ ಸಪ್ತಮದಲ್ಲಿ ಸಂಚಾರ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಟೈಮು ಅನ್ನುವಂಥ ವಿಚಾರ. ಸೂರ್ಯ 6ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ 16 ಜುಲೈ 2024 ನಿಮಗೆ ಧೈರ್ಯ ಹೆಚ್ಚಾಗುತ್ತೆ, ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ, ರೋಗಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಂತೀರಿ. ಸೋಮವಾರ, ಮಂಗಳವಾರ ಸ್ವಲ್ಪ ಅನಾರೋಗ್ಯ, ಮಕ್ಕಳ ಜೊತೆ ವಿವಾದ, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆಗಳಿದೆ ಕುಂಭರಾಶಿ ಜಾತಕರಿಗೆ. ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿಯಾಗುತ್ತೆ, ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದ ತಕ್ಷಣ ವಿವಾಹ ಆಗ್ಬಿಡೋದಲ್ಲ, ಇಬ್ಬರ ಜಾತಕಗಳನ್ನ ತೋರಿಸಿ ಸಾಲಾವಳಿಯ ಜೊತೆಗೆ ಹೊಂದಾಣಿಕೆ, ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಮಾಡಬೇಕು. ಯಾಕೆಂದ್ರೆ ನಿಮಗೆ ಸಿಗುವಂತ ವಧು ನಿಮಗೆ ಹೊಂದ್ಕೊಂತಾರ ಇಲ್ವಾ, ನಿಮಗೆ ಸಿಗುವಂತ ವರ ಹೇಗಿರ್ತಾನೆ, ಎಲ್ಲ ಅವ್ರ ಆರೋಗ್ಯ ಹೇಗಿರುತ್ತೆ, ಆಯುಷ್ಯ ಹೇಗಿದೆ ಎಲ್ಲ ತಿಳ್ಕೊಂಡು ವಿವಾಹ ಆಗ್ಬೇಕು. ಈ ವಾರದಲ್ಲಿ ಒಟ್ಟು 5 ದಿನ ಶುಭ ಫಲಗಳು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನನ್ನ ನೀವು ಗಂಗಾಜಲದಿಂದ ಅಭಿಷೇಕ ಮಾಡೋದ್ರಿಂದ ನಿಮಗೆ ಈ ವಾರದಲ್ಲಿ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಆಮೇಲೆ ಗುರುಗಳ ದರ್ಶನ, ಗುರು ಪೌರ್ಣಮಿ ಡೇಟ್ ಹೇಳಿದ್ದೀನಲ್ಲ, ಭಾನುವಾರ 21ನೇ ತಾರೀಕು ಗುರುಗಳ ದರ್ಶನ ಮಾಡಿ ಒಳ್ಳೇದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಮೀನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. 15ನೇ ತಾರೀಕು ಜುಲೈ 2024ರಿಂದ 21 ಜುಲೈ 2024 ಮೀನರಾಶಿ ಭವಿಷ್ಯ. ಮೀನರಾಶಿಯವರಿಗೆ ಬುಧ 4ನೇ ಮನೆ ಅಧಿಪತಿ, ಸಪ್ತಮಾಧಿಪತಿಯಾಗಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. 6 ಅಂದಾಗ ದುಸ್ಥಾನ ಅಲ್ವಾ ಗುರೂಜಿ ಅಂತೀರಾ, ಆದ್ರೆ ಗೋಚಾರದಲ್ಲಿ ಬುಧ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೂ ಕೂಡ ಶುಭ ಫಲ ಕೊಡ್ತಾನೆ. 19 ಜುಲೈ 2024 ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ
ನಿಮಗೆ ಶತ್ರುಗಳ ಮೇಲೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅದು ನಿಮ್ಮ ಸಂಗಾತಿಯ ಜೊತೆ ನೀವು ಫೈಟ್ ಮಾಡಿ ಗೆಲುವನ್ನ ಸಾಧಿಸ್ತೀರಿ. ಯಾವುದಾದ್ರೂ ಲಿಟಿಗೇಷನ್ ಇರ್ಬೋದು, ವಿವಾದಗಳಿರ್ಬೋದು, ಅದರಲ್ಲೂ ಕೂಡ ನಿಮಗೆ ಗೆಲುವು ಪ್ರಾಪ್ತಿಯಾಗುತ್ತೆ. ಮನೆ ವಿವಾದಗಳಿರ್ಬೋದು, ಅದರಲ್ಲೂ ಕೂಡ ಗೆಲುವು ಪ್ರಾಪ್ತಿಯಾಗುತ್ತೆ. ತಾಯಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ಅದರಲ್ಲೂ ಕೂಡ ನಿಮಗೆ ಗೆಲುವು ಅನ್ನೋದು ಪ್ರಾಪ್ತಿಯಾಗುತ್ತೆ. ಆದರೆ ಮಕ್ಕಳ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು. 16ನೇ ತಾರೀಕು ಜುಲೈ 2024 6ನೇ ಮನೆ ಅಧಿಪತಿಯಾದಂತಹ ಸೂರ್ಯ ಪಂಚಮ ಭಾವದಲ್ಲಿ ಅಂದ್ರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡದೆ ಕೆಲವು ಟೈಮಲ್ಲಿ ಪ್ರೊಫೆಷನಲ್ ವರ್ಕ್ ಮತ್ತೆ ಪರ್ಸನಲ್ ವರ್ಕ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಪೂರ್ವ ಪುಣ್ಯ ಸ್ಥಾನ ಅಲ್ಲಿ ಯಾವುದೋ ಪಾಪ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಮಾಡಿರೋದು ಆಕ್ಟಿವೇಟ್ ಆಗಿ ನಿಮಗೂ ಕೂಡ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ನಿಮ್ಮ ಬುದ್ಧಿ ತುಂಬಾ ಫಾಸ್ಟ್ ಆಗಿ ಅಲ್ಲಿ ವರ್ಕ್ ಆಗಕ್ಕೆ ಆಗಲ್ಲ. ಪುತ್ರ ನಿಮ್ಗೆ ಮಗ ಇದ್ರೆ ಮಗನಿಗೆ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಮೀನ ರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಪತ್ನಿಯ ಜೊತೆ ವಿವಾದ, ನೀವೇನೋ ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಅಥವಾ ಪೈಲ್ಸ್ ತೊಂದರೆ ಆಗ್ಬೋದು, ಅಪಮಾನಗಳಾಗ್ಬೋದು, ಕ್ರೂರತ್ವ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ಮೀನರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ವಾರದ ಕೊನೆ 3 ದಿನ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿದೆ. ಧೈರ್ಯ ಹೆಚ್ಚಾಗುತ್ತೆ. ಎಲ್ಲಾ ರೀತಿ ಅನುಕೂಲಗಳು ನಿಮ್ಗಾಗುತ್ತೆ. ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಅಧಿಕಾರವನ್ನು ಕೂಡ ಮೀನರಾಶಿಯವರು ಪಡಿತೀರಾ ವಾರದ ಕೊನೆ 3 ದಿನ. ಹಾಗಾದರೆ ಮೀನರಾಶಿಯವರು ಓಂ ಸದ್ಗುರುವೇ ನಮಃ, ಗುರುಗಳ ಗುರು ಸದ್ಗುರು ಶಿವನನ್ನ ಪ್ರಾರ್ಥನೆ ಮಾಡಿ ಶಿವನಿಗೆ ರುದ್ರ ರೂಪದಲ್ಲಿ ರುದ್ರಾಭಿಷೇಕವನ್ನ ಈ ವಾರ ಮಾಡಬೇಕು. ಭಾನುವಾರ 21/7/2024 ಗುರು ಪೌರ್ಣಿಮೆ ಇದೆ. ಗುರುಗಳ ದರ್ಶನ ಮಾಡಿ ಒಳ್ಳೇದಾಗತ್ತೆ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆಲ್ಲ ಸೌಖ್ಯ ಶಾಂತಿ, ನಿಮ್ಮ ಜೀವನ ಸಾರ್ಥಕತೆವಾಗಿರ್ಲಿ, ನಿಮಗೆ ಶುಭ ಆಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.